23-24ರಂದು 45ನೆಯ ಶರಣಕಮ್ಮಟ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮ ಇದೆ ಬಸವ ಕಲ್ಯಾಣದಲ್ಲಿ. ಹಾಗಾಗಿ ತಮ್ಮೆಲ್ಲರಿಗೂ ಆ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ಕೊಡಲಿಕ್ಕಾಗಿ ಇಲ್ಲಿ ಆಗಮಿಸಲಾಗಿದೆ. ಇದು ಪ್ರಾರಂಭ ಮಾಡಿದ್ದು ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು. ನನಗೆ 45 ವರ್ಷ ಆಯಿತು. ಇದು 45ನೆಯ ಶರಣಕಮ್ಮಟ ಅನುಭವ ಮಂಟಪೋತ್ಸವವನ್ನು ಜರುಗ್ತಾ ಇದೆ. ಹೀಗಾಗಿ ಬಹುತೇಕ ಆ ಅನುಭವ ಮಂಟಪ ಇದು 1-2 ವರ್ಷ ಅದರ ಶಾಖೆನೇ. ಅದರಿಂದ ನಿರಂತರ ಇಲ್ಲಿ ನೋಡ್ಕೋತ ಬಂದದ, ಅಲ್ಲಿ ನೋಡ್ಕೋತ ನಡೆದ. ಆ ಉತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಮಂತ್ರಣವನ್ನು ಕೊಡಲಿಕ್ಕಾಗಿ ಬಂದಿದ್ದೀವಿ. ಯಾಕೆಂದರೆ 12ನೇ ಶತಮಾನದಲ್ಲಿ 770 ಶರಣರು ಒಂದು ಮುಕ್ತ ಕ್ಷೇತ್ರ ಯಾವುದಾದ್ರು ಇದ್ದರೆ ಕಲ್ಯಾಣ ಕ್ಷೇತ್ರ. ಇಡೀ ಭಾರತ ಇತಿಹಾಸದಲ್ಲಿ ನಾವೆಲ್ಲ ನೋಡ್ತೇವೆ, ಒಬ್ಬ ಶರಣರು ಮುಕ್ತವಾದದ್ದು, ಮುಕ್ತಿಯನ್ನು ಪಡೆದಂದ್ರೆ ಭಾಳ ಪುಣ್ಯಕ್ಷೇತ್ರ ಇರ್ತದಂತ. ಅಮೃತ್ಸರ ಗುರುನಾನಕರೊಬ್ಬರಾಗ್ಯಾರಲ್ಲಿ. ಹೀಗಾಗಿ ಲಕ್ಷ ಜನ ಅಲ್ಲಿ ಹೋಗ್ತದೆ. ಇಲ್ಲಿ ಅಮೃತ್ಸರಕ್ಕೆ ದರ್ಶನಕ್ಕೆ ಅಂತ ಒಬ್ಬರಾಗಿದ್ರೆ ಲಕ್ಷ ಜನ ಹೋಗ್ತಾರಂತೆ. 770 ಶರಣರಾದ್ರೆ ಇದೆಷ್ಟು ಪುಣ್ಯಕ್ಷೇತ್ರ ಇರಬೇಕು ಹೇಳಿ? 770 770 ಆದರೆ ಇದಷ್ಟು ಪುಣ್ಯಕ್ಷೇತ್ರ ಇರಬೇಕು. ಇಡೀ ಭಾರತ ಇತಿಹಾಸದಲ್ಲೇ ಒಂದೇ ಸಾರಿ ಅದು ಎಟ್ ಎ ಟೈಮ್ ಆಗಿದ್ದು 770 ಮುಕ್ತ ಅವಸ್ಥೆಯನ್ನು ಪಡೆದಂಥ ಜಾಗ ಎಲ್ಲಾದರೂ ಇರಬೇಕಾದ್ರೆ ಭಾರತ ಇತಿಹಾಸದಲ್ಲಿ ನಾವು ಕಂಡದ್ದು ಇಲ್ಲಿವರೆಗೆ ಕಲ್ಯಾಣದಲ್ಲಿ ಯಾಕೆ ಅಂತಹ ಒಂದು ಪುಣ್ಯಕ್ಷೇತ್ರ ಕಲ್ಯಾಣ. ಹಾಗಾಗಿ ಹೇಳ್ತಾರೆ ಕಲ್ಯಾಣ ಅನ್ನೋದು ಬರೀ ಕಲ್ಯಾಣ ಅಲ್ಲ, ಕಲ್ಯಾಣನೇ ಕೈಲಾಸ ಅಂತ ಹೇಳ್ತಾರೆ ಅವರು. ಕಲ್ಯಾಣ ಕೈಲಾಸ. ಅದಕ್ಕೆ ಅವ್ರು ಹೇಳ್ತಾರೆ ಕೈಲಾಸ ಮ್ಯಾಲಿನ ಬರಿದಾಗಿತ್ತು ಅಂತ ಹೇಳೋರು. ಕೈಲಾಸ ಅನ್ನೋದು ಬರಿದಾಗಿತ್ತು. ಎಲ್ಲ ಶರಣರು ಎಲ್ಲಿದ್ರು ಅಂದ್ರೆ ಕಲ್ಯಾಣದಾಗಿದ್ರು ಅಷ್ಟು. ಅದಕ್ಕೆ ಶಿವಗಣಗಳು ಅಂತ ಕರಿತಾರೆ. ಶಿವಗಣಗಳಂದ್ರೇನು? ಅಲ್ಲೇನು ಶಿವನಲ್ಲಿ ಇರ್ತಾರಲ್ಲ ಗಣಗಳೇ, ಆ ಗಣಗಳು ಎಲ್ಲಿದ್ದರು ಅಂದರೆ ಕಲ್ಯಾಣದಾಗಿದ್ದರು. ಅದಕ್ಕೆ ಕೈಲಾಸ ಬೆರೆದಾಗಿತ್ತು. ಕಲ್ಯಾಣನೇ ಕೈಲಾಸ ನಿರ್ಮಾಣಗೊಂಡಿತ್ತು. ಹಾಗಾಗಿ ಎಲ್ಲ ಕಡೆಯಿಂದ ಜನವನ್ನು ಅಲ್ಲೇ ಕಲ್ಯಾಣದಾಗ ಸೇರಿದ್ರು ಅವರು. ಅದಕ್ಕೆ ಅವ್ರು ಹೇಳಿದ್ದಾರೆ ಅಂತಹ ಕಲ್ಯಾಣ ಸಮೃದ್ಧ ರಾಜ್ಯ ಕಲ್ಯಾಣ. ಅದಕ್ಕೆ ಹೊರಗೂ ಕಲ್ಯಾಣ ಒಳಗೂ ಕಲ್ಯಾಣ. ಎಂಥ ಕಲ್ಯಾಣ ಹೇಳಿ, ಬರೇ ಕಲ್ಯಾಣ ಅಂದ್ರಿಲ್ಲ, ಎರಡೂ ಕಲ್ಯಾಣವಾಗಿದ್ರು. ಈ ನಾವು ಹೊರ ಕಲ್ಯಾಣ ಇದ್ದೆವು, ಒಳಗೆ ಕಲ್ಯಾಣ ಇಲ್ಲ ನಮ್ಮದು. ಹೌದು ಅಂದರೆ ಹೊರಗೆ ಅಂದ್ರೆ ಸಮೃದ್ಧಿ ಏನದಲ್ಲ, ಇದು ಸಮೃದ್ಧಿ ಸಂತೃಪ್ತಿ. ಇದು ಹೊರಗೆಂದು ಪ್ರಪಂಚದಲ್ಲಿ ಏನು ಸಂಪತ್ತು ಸೌಲಭ್ಯಗಳು ವ್ಯವಸ್ಥೆಗಳು ಏನದಾವಲ್ಲ, ಇದು ಹೊರಗೆಂದು ಸಮೃದ್ಧಿ ನಾಡಿತ್ತು ಕಲ್ಯಾಣ ಅಂತ. ಮತ್ತು ಒಳಗೂ ಸಮೃದ್ಧಿ ಇರ್ಬೇಕು. ಹೊರಗಟ್ಟೆ ಸಮೃದ್ಧಿ ಅಲ್ಲ, ಒಳಗೂ ಸಮೃದ್ಧಿ ಇರಬೇಕು, ಹೊರಗೂ ಸಮೃದ್ಧಿ ಇರಬೇಕು. ಈಗ ನಾವು ಹೊರಗಿನ ಸಮೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೆವು, ಒಳಗಿನ ಸಮೃದ್ಧಿ ಕೊಟ್ಟಿಲ್ಲ. ಅದಕ್ಕೆ ನಾವು ಅತೃಪ್ತಿ ಇರ್ತೇವೆ, ಅಸಮಾಧಾನ ಇರ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ ಶರಣರು, ಹೊರಗಣ ಶೃಂಗಾರ ಒಳಗಣ ರಣರಂಗ. ಶರಣರು ಹೆಂಗಿದ್ದರಂದ್ರೆ ಒಳಗೂ ಶೃಂಗಾರ ಇದ್ದರು, ಹೊರಗೂ ಶೃಂಗಾರ ಇದ್ದರು. ಹೌದಲ್ಲ? ಈಗ ನಾವು ಹೊರಗೆ ಶೃಂಗಾರ ಇದ್ದೆವು, ಒಳಗ ಅತೃಪ್ತಿ, ದುಃಖಗಳು, ದುಮ್ಮಾನಗಳು, ಕಷ್ಟಗಳು ಇವೆಲ್ಲ ಅದಾವ. ಮನಸ್ಸು ಅಸ್ತೃಪ್ತಿದ ದುಃಖಗಳದಾವ. ಯಾಕಂದ್ರೆ ಅದು ಒಳಗೆ ಸಮಾಧಾನ ಇಲ್ಲ. ಎಲ್ಲರೂ ರೊಕ್ಕಗಳು ಮಕ್ಕಳದಾವೆ, ಯಾರು ಬಡವ್ರ ಹೇಳಿ? ಒಂದು ಕಾಲದಾಗಿತ್ತು ಬರ್ತಾನಂತ ಭಾಳ ಕಷ್ಟ ಅಂತ. ಈಗ ಹಂಗೆ ಯಾರು ರೊಕ್ಕ ಯಾರು ಅನ್ನೋದು ಹೇಳಿ? ನೀವು ಕೂಲಿ ಮಾಡೋರಿಗೆ ಅವು 30-40 ಸಾವಿರ ರೂಪಾಯಿ, 600 ರೂಪಾಯಿ ತೊಗೋತಾನ, ಅವನಿಗೇನು ಲೆಕ್ಕ? ಹೌದಲ್ಲ? ಖರೆ ಯಾರೇ ಆಗಲಿ ನೋಡ್ರಿ, ಸಮಾಧಾನ ಅನಂತ ಒಬ್ಬರ ಹುಡ್ಕೊಂಡು ಬರ್ರಿ, ಒಬ್ಬವೂ ಇಲ್ಲ. ಕೋಟ್ಯಾಧಿಪತಿನೂ ಸಮಾಧಾನ ಇಲ್ಲ, ಭಿಕ್ಷಾಧಿಪತಿಗೂ ಸಮಾಧಾನ ಇಲ್ಲ. ಎಲ್ಲರೂ ಅತೃಪ್ತರೇ. ಹೌದಲ್ಲ? ಏನಾರ 100 ಕೋಟಿ ಅದಂದು ಹೋಗಿ ಕೇಳ್ರಿ, ಏನಪ್ಪ ಆರಾಮಿದ್ದೆ ಅಂತ ಕೇಳಿದ್ರೆ ಏನು ಹೇಳ್ತಾನ? ಅವನು ದೊಡ್ಡ ಪಟ್ಟಿನೇ ಬರ್ಕೊಡ್ತಾನೆ ರೀ, ನನಗಿದು ಕಷ್ಟ ಆಗ್ಯಾದ, ಇದು ಆಗ್ಯಾದ, ಇದಾಗ್ಯಾದ. ಖರೆ ಸಮಾಧಾನ ಅಂತ ಎಲ್ಲಾರ ಅಂದದ್ದು ಸಾಧ್ಯನೇ ಹೇಳಿ? ಭಾಳ ಒಬ್ಬ ದೊಡ್ಡ ಬಿಲ್ಡಿಂಗ್ ಕಟ್ತಾನೆ, AC ರೂಮು ಮಾಡಿದೆ ಬೆಡ್ರೂಮ್ನಾಗ. ಆಫ್ರಿಕಾದ AC ರೂಮು, ಇಂಗ್ಲೆಂಡ್ದು
ಕಾಟು ಎಲ್ಲ ಹಾಕದ, ಮಲ್ಕೊಂಡ, ನಿದ್ದೆನೇ ಬಂದಿಲ್ಲ ಅಂತ ಅವನಿಗೆ. ನಿದ್ದೆ ಬರಲಾರ ಸಲಗ ಟ್ಯಾಬ್ಲೆಟ್ ತೊಗೊಂಡು ಹೋಗಿ ಮಕ್ಕೊಂಡಂತ. ಇದಕ್ಕೆ ನಿದ್ರೆ ಸಲ ಇಷ್ಟೆಲ್ಲ ಮಾಡಿದ್ದು ಮಲ್ಕೋಕ್ಕಾಗಿ, ಖರೆ ನಿದ್ದೆನೇ ಬಂದಿಲ್ಲ. ಏನು ಮಾಡೋದು? ಒಬ್ಬ ರೈತ ಇರ್ತಾನೆ, ಚಾಪಿ ಮ್ಯಾಗ ಮಗೋತ ನಿದ್ದೆ ಹತ್ತದ ಅವನಿಗೆ, ಹತ್ತದಿಲ್ಲ. ಖರೆ ನಿಜವಾದ ಸುಖಿ ಯಾರು? ಯಾರಿಗೆ ಹೋಗಿ ಮಲ್ಕೊಂಡ್ರೆ ನಿದ್ದೆ ಹತ್ತಂತ ಇಟ್ಕೊಳ್ರಿ, ಅವನೇ ನಿಜವಾದ ಸುಖಿ. ಹೌದಲ್ಲ? ನಾವು ಹೋಗಿ ಮತ್ತೆ ಯಾರಿಗೆ ಕೇಳ್ಬೇಡಿ, ನಾವು ಸುಖಿ ಇದ್ದಂತ ಯಾರಿಗೆ ಕೇಳಕ್ಕೆ ಹೋಗ್ಬೇಡ್ರಿ. ನೀವು ಹೋಗಿ ತಲೆ ಮೇಲೆ ಮಕ್ಕಳು ನಿದ್ದೆ ಹತ್ತತ್ತು ಸುಖಿ ಇತ್ತು. ನಿದ್ದೆ ಹತ್ತಿಲ್ಲ, ಚಿಂತಿತ್ತು, ಒಳಗ ಧುಮಕಿತ್ತು, ಬಡವರಿದ್ದೆವು. ಹೌದಲ್ಲ? ರೊಕ್ಕ ಇರ್ಬೋದು, ಖರೆ ಒಳಗ ಸಮಾಧಾನ ಇಲ್ಲ, ಒಳಗ ಅತೃಪ್ತಿಯಿಂದ ಇದ್ದೆವು. ಹೌದಲ್ಲ? ಹಿಂಗೆ ಅತೃಪ್ತಿ ಜೀವನ ಬದುಕಿದಂದ್ರೆ ಆ ಮನುಷ್ಯ ದುಃಖಿಯಾಗಿ ಬದುಕ್ತಾನೆ ವಿನಃ ಸಂತೃಪ್ತಿಯಿಂದ ಬದುಕಲ್ಲ. ಅದಕ್ಕಾಗಿ 12ನೇ ಶತಮಾನದ ಶರಣರು ಸಂತೃಪ್ತಿಯಿಂದ ಬದುಕಿದ್ರು ಅವರು. ಹೌದಲ್ಲ? ಅವ್ರು ಹೇಳ್ತಾರ, ಮನೆ ನೋಡ ಬಡವರು, ಮನ ನೋಡ ಘನ ಮನ ಸಂಪನ್ನರು ಎಮ್ಮ ಶರಣರು. ಹೆಂಗಿದ್ರು ಅಂತ ಬಸವಣ್ಣನವ್ರು ಹೇಳ್ತಾರ, ಮನೆ ನೋಡ ಬಡವರು, ಮನ ನೋಡ ಘನ ಮನ ಸಂಪನ್ನರು ಎಮ್ಮ ಶರಣರು. ಎಂತಹ ಮನಸ್ಸು ಪ್ರೇಮ, ಎಂತಹ ವಿಸ್ತಾರ ಅವ್ರದಿತ್ತು. ಈಗ ನಮ್ಗೆ ಏನಾಗ್ಯಾವ? ಮನೆ ನೋಡ ದೊಡ್ಡವು, ಮನಸ್ಸು ನೋಡ ಸಣ್ಣ ಸಣ್ಣ ಸಣ್ಣ. ಹೌದಲ್ಲ? ಮನೆ ಇಟ್ಟೇಳು ದೊಡ್ಡ ದೊಡ್ಡ ಕಟ್ಟಕತ್ತೇವು, ಮನಸ್ಸು ಅಷ್ಟು ಸಣ್ಣ 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 ಹಾಕತ್ತವ್ರು. 4 ಅಂತಸ್ತು ಮನೆ, ಖರೆ ಇಬ್ಬರೇ ಹೇಳ್ತಾರ, 3ನೇದ್ರ ಜಾಗ ಇಲ್ಲ ಒಳಗಿಡಕ್ಕೆ. ಆವು ಒಂದ ಸಣ್ಣ ಮನೆ, 4 ತಗಡೆ ಇರ್ತಿತ್ತು. ಅವ್ರವ್ವ, ಅವ್ರ ದಡಪ್ಪ, ಅವ್ರ ಚಿಗವ್ವ, ಹೌದಲ್ಲ, ಅವ್ರ ಮೊಮ್ಮಕ್ಕಳು, ಮೊಮ್ಮಕ್ಕಳು, ಮತ್ತು ಅವ್ರ ನೆಂಟರು, ಬಳಗ ಎಲ್ಲದ್ರಾಗೆ ಸೇರ್ತದೆ. ಇನ್ನು ಯಾರು ಬಂದಿಲ್ಲ ಅಂತ ಕೇಳ್ತದೆವು. ಈಗ ಎಲ್ಲದ ಹೇಳಿ? ಎಷ್ಟೆಷ್ಟು ದೊಡ್ಡ ದೊಡ್ಡವು ಆಗ್ಯಾವ, ಅಷ್ಟಷ್ಟು ನಮ್ಮ ಮನಸ್ಸುಗಳು ಸಣ್ಣ ಸಣ್ಣ ಆಗ್ಯಾವ. ಅದಕ್ಕೆ ಅವ್ರು ಶರಣರು ಹೇಳ್ಯಾರ, ಮನಸ್ಸು ವಿಸ್ತಾರತಾಗಬೇಕು. ಮತ್ತು ಮನೆ ಕಟ್ಟಬೇಡ್ರಿ ಅಂತಿಲ್ಲ, ಮನೆ ಕಟ್ಟ್ರಿ, ದೊಡ್ಡ ದೊಡ್ಡ ಮನೆ ಕಟ್ಟ್ರಿ, ಮನಸ್ಸು ಅಷ್ಟು ದೊಡ್ಡವಾಗಬೇಕು, ಅಷ್ಟು ವಿಶಾಲ ಆಗಬೇಕು ನಮ್ಮ ಮನಸ್ಸು. ಎಲ್ಲರನ್ನ ಮನೆಯೊಳಗೆ ಪ್ರೇಮಿಸುವಂಥರಾಗಬೇಕು. ನಮ್ಮ ಮನೆಯಾಗಿದ್ದವ್ರನ್ನೇ ಪ್ರೇಮಿಸಿಲ್ಲ ಅಂದ್ರೆ ಹೊರಗಿನವ್ರೆಲ್ಲಿ ಪ್ರೇಮ ಮಾಡ್ತೇವೆ ಹೇಳಿ? ಹೌದಲ್ಲ? ನಮ್ಮ ಅಣ್ಣ ತಮ್ಮರನ್ನೇ ಪ್ರೇಮಿಸಿಲ್ಲ ಅಂದ್ರೆ ಹೊರಗಿನವರೆಲ್ಲಿ ಪ್ರೇಮಿಸಕ್ಕೆ ಸಾಧ್ಯ ಆಗ್ತದೆ ಹೇಳಿ? ಹೌದಲ್ಲ? ಅದಕ್ಕೆ ಅವ್ರು ಹೇಳಿದ್ರು, ಎಲ್ಲರನ್ನ ಪ್ರೇಮಿಸೋದನ್ನು ಕಲಿಸಿದ್ರು ಶರಣರು, ಎಲ್ಲರನ್ನ ಪ್ರೀತಿಯನ್ನು ಮಾಡೋದನ್ನು ಕಲಿಸಿದ್ರು ಶರಣರು ನಮಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನ ಮನ ಸಂಪನ್ನರು ಎಮ್ಮ ಶರಣರು. ಎಂಥ ಮನಸ್ಸವ್ರದು! ನೀವು ತಿಳ್ಕೊಂಡಿರ್ಬೇಕು, ಸಣ್ಣ ಮನೆ ಅಂತ ತಿಳ್ಕೊಂಡಿರ್ಬೇಕು. ಹಂಗಿಲ್ಲ, ಅಷ್ಟು ವಿಸ್ತಾರದ ಮನೆಯವ್ರದ್ದು. ಏನು ಎಂಥ ಪ್ರೇಮತ್ವವಾದ ಮನೆ. ಒಂದು ಸಾರಿ ಒಂದು ಸಣ್ಣ ಘಟನೆ ಇದೆ, ಆಗಿ ಹೋದದ್ದು. ಒಬ್ಬ ಕಾಡಿ ಅರಣ್ಯ ಇರ್ತದ, ಅರಣ್ಯ ಒಳಗೊಬ್ಬರು ಸಂತರು ಇರ್ತಾರೆ. ಆ ಸಂತರು ಆ ಸಣ್ಣ ಕುಟೀರ ಅದ್ರ ಒಳಗಿರ್ತಾರೆ. ಭಾಳ ಮಳೆ ಬರ್ತದೆ. ಸಣ್ಣ ಕುಟೀರ ಅಂದ್ರೆ ಅವ್ರು ಏಟು ಮಕ್ಕೊಂಡ್ರೆ ಆಟ ಇರ್ತದೆ ಜಾಗ. ಮತ್ತು ಹಿಂಗೆ 3-4 ಫೀಟ್ ಹಿಂಗೆ ಉದ್ದ ಚೇಪಿಟೆ ಇರ್ತದೆ ಜಾಗನೇ. ಆಗ ಮಳೆ ಭಾಳ ಬರ್ತದ. ಮಳೆ ಬಂದಾಗ ವಿಪರೀತ ಮಳೆಯಿಂದ ಒಬ್ಬ ಮನುಷ್ಯ ಬರ್ತಾನೆ. ಎಲ್ಲ ಮಳೆಗೆ ತೋರಿಸ್ಕೊಂಡು ನೋಡ್ತಾನೆ. ಅದೊಂದೇ ಅರಣ್ಯದೊಳಗೆ ಆ ಕುಟೀರದ ಬಾಗಿಲು ಬಡಿತಾನೆ. ಬಡದ ಮೇಲೆ ಬಾಗಿಲು ಓಪನ್ ಮಾಡಿದ, ಎಲ್ಲ ಧೋಯ್ತು ಬಾ ಅಂತ ಒಳಗೆ ಕರ್ಕೊಂಡ, ಒಳಗೆ ಕುಡಿಸಿದ. ಮಲ್ಕೋಕೆ ಬರಲ್ಲ, ಮತ್ತು ಒಬ್ರಿಗೆ ಮಲ್ಕೋಕಿದ ಜಾಗ ಅದು. ಇವನು ಕುಂತ, ಅವನು ಕುಂತ, ಇಬ್ಬರು ಎದರ ಮುಂದೆ ಕುಂತರು. ಇನ್ನೂ ಸ್ವಲ್ಪ ಹೊತ್ತಾಯ್ತು, ಮತ್ತೆ ಬಾಗಿಲು ಬಿಡೋದು. ಮತ್ತೊಬ್ಬ ಬಂದ, ಮತ್ತೆ ಅವನಿಗೆ ತಗೊಂಡ್ರು ಒಳಗೆ. ಈಗ 3 ಕುಂತಾರ ಅದ್ರಾಗ. 3 ಮತ್ತೆ ಇನ್ನೊಂದು 5 ನಿಮಿಷ ಆಯ್ತು, ಮತ್ತೆ ಬಾಗಿಲು ಬಿಡ್ದ. ಅವ ಅಂದ, ಈಗ ನಾವು 3 ಪರಪರಾಗೈತ್ರಿ ಅವರು, ಮತ್ತು ಇನ್ನೊಬ್ಬರಿಗೆ ಎಲ್ಲಿ ತಗೋತೀರಿ ಅಂದ. ಆಗ ಅವ್ರು ಸಂತರು ಮತ್ತೆ ಬಾಗಿಲು ತೆಗೆದರು. ಈಗ ನಾವು ಸ್ವಲ್ಪ ಫ್ರೀಯಾಗಿ ಕುಂತೇವು, ಸ್ವಲ್ಪ ಹತ್ತು ಕೂಡ ಏನು. ಅವರು ಒಳಗೆ ಕುಂತರು. ಈಗ 4 ಮಂದಿ ಆದ್ರೆ ಒಳಗೆ. ಇನ್ನೊಂದು 5 ನಿಮಿಷ ಗಣ ಮತ್ತೆ ಬಾಗಿಲು ಸಪ್ಲ ಬಂತು. ಆಗಂದ್ರೆ ಇವ್ರು ಒಳಗೆ ಕುಂತಾರೆ ಅಂದ್ರೆ ಈಗ ಮತ್ತೆ ಒಳಗೆ ಜಾಗ ಇಲ್ಲ ನೀವು. ಯಾಕಂದ್ರೆ ನಾವು ಏನು ಕುಂತಿದೆ ಎಲ್ಲ ಬರೋಬ್ಬರ ಕುಂತಿದೆ, ಜಾಗ ಇಲ್ಲ ಅಂತಂದರು.
ಆಗ ಅವ್ರು ಹೇಳಿದ್ರು ಸಂತರು, ಮೊದಲು ಜಾಗ ಇರಲಿಲ್ಲ ಅಂದರು. ನೀವು ಬರೋಕ್ಕಿಂತ ಮೊದಲು ಜಾಗ ಇರಲಿಲ್ಲ, ನಾ ಮಲ್ಕೋ ಕಟ್ಟೆ ಇತ್ತು, ನಾ ಕುಂತು ನೀ ಬಂದು ಕುಂತಿದ್ದೆ, ನೀ ಕೂಡ ನಾವು ಮತ್ತೆ ಒಂದಿಟ್ಟು ಜಾಗ ಮಾಡ್ಕೊಂಡಿದ್ದೆವು. ಆಗ ಬಾಗಲು ಮಾಡಿ ಓಪನ್ ಮಾಡಿ ನೋಡಿದ್ರೆ ಏನು ಬಂದಿತ್ತು ಅಂದ್ರೆ ಮನುಷ್ಯ ಇದ್ದಿಲ್ಲ, ಕತ್ತಿ ಬಂದಿತ್ತು. ಅವ್ರು ಅಂದರು, ಈಗೇನ್ರಿ ಮನುಷ್ಯ ಅಂದ್ರೆ ಹೆಂಗಾರ ಒಳಗೆ ತೊಗೋಬೇಕಿತ್ತು, ಈ ಕತ್ತಿಗೆ ಒಳಗೆ ತೊಗೋಬೇಕಂದ್ರೆ ಒಳಗೆ ಬಂದು ಏನು ಅದು ಭಾಳ ಮಳೆ ಇತ್ತು, ನಡ್ಗಾಕತ್ತಿತ್ತು ಅದು. ಆಗ ಅವ್ರು ಸಂತರು ಹೇಳಿದ್ರು, ನೋಡು ನಾವು ಮೊದಲಿದ್ದ ಜಾಗ ಇರಲಿಲ್ಲ, ಇವು ಜಾಗ ಇರೋದು, ಈ ಜಾಗ ಮಾಡ್ಬೇಕಾಗ್ಯದ ಅಂದರು. ಆಗ ಅವ್ರು ಹೇಳಿದರು, ನೀ ಈ ಮೂಲೆಗೆ ನಿಂದರು, ಈ ಮೂಲೆಗೆ ನಿಂದರು, ಈ ಮೂಲೆಗೆ ನಿಂದರು, 4 ಮೂಲೆಗೆ 4 ನಿಂದ್ರಿ. ಇಷ್ಟೊತ್ತ ನಾವು ಕುಂತಿದ್ದೆವು, ಏನು ಮಾಡ್ಬೇಕಾಗ್ಯದ ನಿಂದ್ರ, ಅದನ್ನು ಒಳಗೆ ಬಿಡ್ತೀವಿ ಜಾಗ. ಆಗ ಏನು ಮಾಡಿದ್ರೆ ಅಂದ್ರೆ 4 ಮಂದಿ ನಿಂತರು, ಆ ಕತ್ತಿಗೂ ಒಳಗೆ ತಗೊಂಡ್ರು. ಅಂದ್ರೆ 5 ಮಂದಿ ಅದ್ರ ಮನೆಯಾಗ ಸೇರಿದ್ರು. ಅದ್ರಾಗ ಸಣ್ಣ ಕುಟ್ರದಾಗ 5 ಮಂದಿ ಒಳಗೆ ಹಿಡ್ದಿತ್ತು. ಯಾಕೆ? ಮನಸ್ಸು ದೊಡ್ಡದಾಗ ಅದಕ್ಕೆ ಹಿಡ್ದಿದ್ದು, ಹೊಸ ಮಂದಿ ಒಳಗೆ ಹಿಡ್ದಿತ್ತು. 5 ಜನನೂ ಕತ್ತಿನ ಒಳಗೆ ಪ್ರವೇಶ ಮಾಡಿದ್ರು, ತಗೊಂಡ್ರು. ಯಾಕೆ? ಎಲ್ಲಿ ಪ್ರೇಮ ಇರ್ತದಲ್ಲ, ಎಲ್ಲಿ ಮನಸ್ಸು ವಿಸ್ತಾರ ಇರ್ತದಲ್ಲ, ಆಗ ನಮ್ಮ ಜಾಗ ದೊಡ್ಡದಾಗಕ್ಕೆ ಶುರುವಾಗ್ತದ. ಎಲ್ಲಿ ನಮ್ಮ ಮನಸ್ಸು ಸಣ್ಣದಾಗಕ್ಕೆ ಶುರುವಾಗ್ತದಲ್ಲ, ದೊಡ್ಡ ಜಾಗನೂ ಸಣ್ಣದಾಗಕ್ಕೆ ಶುರುವಾಗ್ತದ. ಅದು ತುಂಬ ಅನ್ಸಕ್ಕೆ ಶುರುವಾಗಿಬಿಡ್ತದ. ಹೌದಲ್ಲ? ಅದಕ್ಕಾಗಿ ಶರಣರ ಮನಸ್ಸು ಅಂಥ ವಿಸ್ತಾರ, ಅಂಥ ಪ್ರೇಮವಾದದ್ದು ಜಾಗನೇ ಕಲ್ಯಾಣ. ಅದಕ್ಕೆ ಈಗಿನ ಕಾಲಕ್ಕೆ ಬೇಕಾಗಿದ್ದು ಸಂಪತ್ತಲ್ಲ, ಈಗ ನಮ್ಮ ಮನೆಯೊಳಗೆ ಬೇಕಾಗಿದ್ದು ಏನು ಬೇಕಾಗ್ಯದ? ಎಲ್ಲರ ಜೊತೆಗೆ ಪ್ರೇಮದಿಂದ ಬದುಕೋದು ಬೇಕಾಗ್ಯದ ಈಗ. ಹೌದಲ್ಲ? ಅಂಥದ್ದು ಭಾಳ ಅವಶ್ಯಕತೆ ಈಗಿಂದ ಇರೋದು. ಎಲ್ಲರ ಜೊತೆಗೆ ಪ್ರೇಮ ಪ್ರೇಮ ಭಕ್ತಿಯಿಂದ ಜೀವನವನ್ನು ಮಾಡೋದನ್ನ ಕಲಿಸ್ಯಾರ ಶರಣರು ನಮಗೆ. ಅದನ್ನ ಮರ್ತಿದ್ದೇವೆ ನಾವು. ದುಃಖದಿಂದ ಬದುಕೋದನ್ನು ಕಲ್ತಿದ್ದೇವೆ, ಸಂತೋಷದಿಂದ ಬದುಕೋದನ್ನು ಮರ್ತಿದ್ದೆವು. ಅದಕ್ಕಾಗಿ ಅವ್ರು ಹೇಳಿದ್ರು, ಬರೀ ಗಳಿಸಿ 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 ಏನು ಮಾಡ್ತು, ಒಂದಿಷ್ಟು ನೋಡು, ಸ್ವಲ್ಪ ಆಜು ಬಾಜು ನೋಡೊಂದಿಟ್ಟು. ಹೌದಲ್ಲ? ಅದಕ್ಕೆ ಕಲಿಸಿದ್ರು, ಕಾಯಕ ಮಾಡು. ಆಮೇಲೆ ಇನ್ನೊಂದು ಹೇಳಿದ್ರು, ದಾಸೋಹ ಮಾಡೋದು. 2 ಕಲಿಸ್ಯಾರ ಅವರು. ಆರ್ಥಿಕತೆನೂ ಬೆಳೆಸೋದದ, ವಿನಿಮಯನೂ ಮಾಡೋದದ. ಅದಕ್ಕೆ 2 ಹೇಳಿತ್ತು ಶರಣರು. ಭಾಳ ವಿಶಿಷ್ಟವಾದ ಬಸವಣ್ಣನವ್ರು ಹೇಳಿತ್ತು. ಯಾಕೆಂದರೆ ಆರ್ಥಿಕತೆಯಿಂದ ನಮ್ಮ ಸಂಪತ್ತು ಹೆಚ್ಚಾಗ್ತದ, ಬಡತನ ಹೋಗ್ತದ, ದಾರಿದ್ರ್ಯ ಹೋಗ್ತದ, ಮತ್ತು ಆರೋಗ್ಯ ಭೀ ಚಲೋ ಇರ್ತದ. ಯಾರು ಕಾಯಕ ಮಾಡಿದ್ರು? ಹೌದು. BP ಶುಗರ್ ಇಂತ ಯಾರು ಬರೋದು, ಮತ್ತು ನಿಮ್ಮ ಮನ್ಯಾಗ ಜಗಳ ಆಗೋದು. ಯಾರು ಅತ್ತಿ ಸಸ್ಯದ ಮೊದಲು ಜಗಳ ಆಗೋದು. 2 ವರ್ಷ ಕೆಲಸ ಮಾಡಿದ್ಮೇಲೆ ಜಗಳ ಹೆಂಗಾಯ್ತದೆ ಹೇಳಿ? ಸುಮ್ಮ ಕುಂತ್ರೆ ಜಗಳ ಆಯ್ತಾವ. ಹೌದಲ್ಲ? 2 ವರ್ಷ ಕೆಲಸ ಮಾಡಿದ್ಮೇಲೆ ಎಲ್ಲಿ ಜಗಳ ಶುರು ಆಗ್ತದೆ ಹೇಳಿ? ರಾತ್ರಿ ಎಲ್ಲಿ ಮಾತಾಡೋ ಪ್ರೊಸೆಸ್ ಇತ್ತು, ಏನು ನಿತ್ಯ ಮಾಡಿದ್ರೆ ಸಾಕು, ಫಲ ಹಿಡಿದ್ರೆ ಸಾಕು ಅನ್ನಿಸ್ತದೆ. ಹೌದಲ್ಲ? ಅದಕ್ಕಾಗಿ ಪ್ರತಿಯೊಬ್ಬರು ಕಾಯಕ ಮಾಡೋದು ಹೇಳಿದರು ಬಸವಣ್ಣನವರು. ಪ್ರತಿಯೊಬ್ಬರು ಕಾಯಕ ದುಡ್ಲೇಬೇಕು. ಅಂಥ ದುಡಿದು ಸಂಪತ್ತು ಏನು ಮಾಡಬೇಕು? ಒಂದಿಷ್ಟು ವಿನಿಮಯ ಮಾಡಬೇಕು, ಒಳ್ಳೆ ಕಾರ್ಯಕ್ಕನ್ನು ಕೊಡಬೇಕು, ಸತ್ಪಾತ್ರಕ್ಕೆ ಕೊಡಬೇಕು. ಅದಕ್ಕಾಗಿ ಪಾಪಿಯ ಧನ ಪ್ರಯಚ್ಛಿಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರೆ ಬಸವಣ್ಣನವರು. ಏನು? ಅದಕ್ಕಾಗಿ ಅಂಥ ಹಣ ತಂದರೂ ನಮ್ದು ಏನು ಉಪಯೋಗ ಆಗಲ್ಲಂತ, ಒಳ್ಳೆ ಕಾರ್ಯಕ್ಕೆ ಹೋಗಲ್ಲಂತ. ನಾವು ಹೊಯ್ಯಲ್ಲಂತೂ ಹೋಯ್ತಾವೆ, ಅವು ಹೋಗೋ ಹಾಗೆ ಬೇರೆ ಇರ್ತವೆ. ಮತ್ತು ಯಾರು ರೊಕ್ಕ ಗಳಿಸಿದ್ರು ಹಂಗೆ ನಿಂದಿರ್ತಾವಂತ ಅವತ್ತು ತಲೆಗೆ ತೆಗೀರಿ. ಯಾರು ಬರಲಿ ಅವೆಲ್ಲ ಹೋಗ್ತಾನೆ, ಚಕ್ರ ಇದ್ದಂಗೆ ಹೋಗು. ನಾವು ಇವತ್ತು ಕೋಟ್ಯಾಧಿಪತಿ ಗಳಿಸಿ ಇಟ್ಟಿದ್ದೇವೆ ಅಂಬೋದು ಹಾಗೆ ಇರ್ತಾವೆ ಅನ್ನೋದು ಮೊದಲು ತೆಗೀರಿ. ನಾವು ಹೋಗೇ ಹೋಗ್ತಾವೆ, ಕೆಟ್ಟ ಹಾದಿ ಹೋಯ್ತಾವೆ ಅಷ್ಟೇ. ನಾವು ಯಾವಾಗ ನಮ್ಮ ಕೈಯಾಗ ಸಂಪತ್ತು ಬಂದದ್ದು ಒಳ್ಳೆ ಹಾದಿಗಾರ ಕಳಿಸ್ಬೇಕು, ಇಲ್ಲಾಂದ್ರೆ ಬೇರೆ ಹಾದಿಗೆ ಹೋಗ್ತಾವೆ. ಅಷ್ಟೇ ಹೋಗೋದಿಲ್ಲ, ಹೋಯ್ತಾವೆ. ಯಾಕಂದ್ರೆ ಮಾರ್ಗಕ್ಕೆ ಹೋಗಬೇಕು. ಏನು? ಅದಕ್ಕಾಗಿ ಹೇಳ್ತಾರ, ಗುಣವಿದ್ದಾಗಲೇ ಮಾಡಿ ಮುಕ್ತ, ಹಣವಿದ್ದಾಗಲೇ ದಾನ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಇವು 3 ನಿನ್ನ ಆಗಿಂದಲ್ಲ ಅಂತ ಹೇಳ್ಯಾರ. ಯಾವ್ಯಾವು? ಸಂಪತ್ತು ನಿನ್ನ ಆಗಿಂದಲ್ಲ, ಶಕ್ತಿಯೂ ನಿನ್ನ ಆಗಿಂದಲ್ಲ, ನಿನ್ನ ಒಳಗೆ ಗುಣವೂ ನಿನ್ನ ಆಗಿಂದಲ್ಲ. ಯಾವಾಗ ಸಂಪತ್ತದ ಆಗಿನ ದಾಸರು ಕೊಡ್ಬೇಕಂತ. ಹೌದಲ್ಲ? ಈಗ ಭಾಳ ಮಂದಿ ನೋಡ್ರಿ, ರೊಕ್ಕ ಇರಲ್ಲ, ಕೊಡ್ಬೇಕಂತ ಮನಸ್ಸಿರ್ತದೆ. ಹೌದಲ್ಲ? ಅದಕ್ಕೆ ಹಣವಿದ್ದಾಗಲೇ ದಾಸೋಹ, ನೆಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಯಾವಾಗ ಶಕ್ತಿ ಇರ್ತದೆ ಅವಾಗ ಸೇವೆ ಮಾಡಬೇಕು.
ಎಲ್ಲ ಸೇವಾ ಹೋಗಿ ಪಲಂಗ್ನ್ಯಾಗ ಮಕ್ಕೊಂಡು ಬಂದು ಅನುಭವ ಮಟ್ಟ ಕಸ ಹಿಡಿದು ಬರ್ತದೆ, ಬಂದು ಪ್ರೇಯರ್ ಮಾಡ್ತಾ ಇರ್ತದೆ. ಯಾಕೆ? ಯಾವಾಗ ನಮ್ಮಲ್ಲಿ ತಾಕತ್ತಿರ್ತದ, ಶಕ್ತಿ ಇರ್ತದ, ಅವಾಗೆ ನಾವು ಮಾಡ್ಬೇಕು. ನಮ್ಮ ಕೈಯನ್ನು ಹೊಯ್ತು ಬೆಳಿಗ್ಗೆ ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿ. ಹಣ ಅದ, ಕೊಡೋದು ಮನಸ್ಸಿಲ್ಲ ಅಂದ್ರೆ ಏನು ಮಾಡೋದು? ಸಂಪತ್ತು ಭಾಳ ಅದ, ಕೊಡೋ ಮನಸ್ಸಿಗಿರ್ಬೇಕಲ್ಲ. ಕೊಡೋ ಮನಸ್ಸದ, ಕರೆ ಹಣ ಇಲ್ಲ ಅಂತಾರಲ್ಲ. ಏನೋ ಭಾಳ ಕೊಡ್ತಿದ್ರಿ, ಅದೇ ನಮ್ಮಲ್ಲಿ ರೊಕ್ಕನೇ ಇಲ್ಲ ಅದಲ್ರಿ. ಕರೆ ಕೊಡೋದು ಭಾಳ ಅದ, ಸಂಪತ್ತದ, ಕರೆ ಏನಂತಾನೆ ಈಗ ಏನಿಲ್ರಿ ಅಂತಾರೆ. ಅವ್ನು ಕೊಡೋದಿಲ್ಲ ಮನಸ್ಸು. ಬೇಕಾದ್ರೆ ನೋಡ್ರಿಲ್ಲ, ಕೀಲಿ ಅವನಲ್ಲಿ ಇರ್ತದೆ, ಎಲ್ಲ ಮಾಡಿರ್ತಾನೆ ಯೌವನದಾಗ, ವಯಸ್ಸಾಗಿ ಮಕ್ಕೊಂಡಿರ್ತಾನೆ. ಆಗಂತಾನ ನಾ ಎಲ್ಲ ಕೊಡ್ಬೇಕಂದಿದ್ರಿ, ನನ್ನ ಕೈಗೆಲ್ಲ ಅವನ ಕೈಗೆ ಹೋಗಿದ್ರಿ. ನಾನು ಕೈ ಇವ್ನ ಕೈಗೆ ಇದ್ದಾಗ ಕೊಟ್ಟಿಲ್ಲ, ಅವನ ಕೈಗೆ ಹೋದಾಗ ಹೇಳಿ ಕೊಡೋರು ಹೇಳಿ ಅದಿಲ್ಲ. ಅದಕ್ಕೆ ಹೇಳ್ತಾರ, ಈ ಮನಸ್ಸೇನದಲ್ಲ, ಗುಣ ಏನದಲ್ಲ, ಯಾವಾಗದ ಅದ ಹಾಗೆ ಮುಗಿಸ, ಮತ್ತೆ ಹಾದಿ ಕಾಯಬೇಡ. ಯಾಕೆ? ಅವು ನಿನ್ನ ಅಧೀನದಲ್ಲ. ಕೊಡ್ಬೇಕಂತ ಮನಸ್ಸಿರ್ಬೇಕಲ್ಲ, ಸಂಪತ್ತು ಬಂದಿರಬೇಕು, ಕೊಡೋ ಮನಸ್ಸಿರ್ಬೇಕು, ಹಾಗೆ ಕೊಡೋಕೆ ಸಾಧ್ಯ. ಇವು ಮೂರು ನಮ್ಮ ಹತ್ರ ಇರಲಿಲ್ಲ ಅಂದ್ರೆ ಸತ್ಕಾರ್ಯಕ್ಕೆ ಕೊಡೋಕ್ಕಾಗಲ್ದು. ನಿಮ್ಮ ಲೇಟೆಕ್ ಸಂಪತ್ತು ಇರ್ಲಾಕ ಏನು, ಇವು ಮೂರು ನಿಮ್ಮ ಹತ್ರ ಇರಬೇಕು, ಹಾಗೆ ನಿಮ್ಮ ಸಂಪತ್ತು ಸತ್ಕಾರ್ಯಕ್ಕೆ ಹೋಯ್ತದ. ಇಲ್ಲ ಅಂದ್ರೆ ಹೋಗಲ್ದು, ಹೊಟ್ಟೆ ಹೋಗಲ್ಲ. ಬೇಕಾದ್ರೆ ನೋಡ್ರಿ, ನೀವು ಯಾರು ಪ್ರತಿಯೊಂದು ಜೀವನ ತೆಗಿರಿ, ಈ ಮೂರು ಅವ್ರಿಗೆ ಅವಶ್ಯಕತೆ ಬೇಕೇ ಬೇಕಾಗ್ತದೆ. ಅದು ಕಲ್ಯಾಣದೊಳಗೆ ನಡೆಸಿಕೊಟ್ರು ಶರಣರು. ಅದಕ್ಕಾಗಿ ನಿತ್ಯ ದಾಸೋಹ ಮಾಡ್ತಿದ್ರು, ಮತ್ತೊಂದು 5 ಪಾಠ ಮಾಡಿಕೊಡ್ತಾರೆ. ಯಾಕೆ? ಮನ ಚೇಂಜ್ ಆಗಬಾರ್ದು, ನಮ್ಮಲ್ಲಿ ಇಟ್ಕೋಬೇಕು, ಇಟ್ಕೊಂಡು ಮತ್ತೆ ಮಾಡ್ಬೇಕು ಇರಬಾರ್ದು. ಅದ ಆಲೋಚನೆ ಅವ್ರದ್ದು. ಯಾವಾಗಿಂದ ಅವಾಗೇ ಮಾಡಿ ಮುಗಿಸ್ಕೊಡ್ತಿದ್ರು ಅವ್ರು. ಮತ್ತು ನಾಳೆ ನಾಡ್ದ ಹಾಗೆ ಕಾಯ್ಬಿಡಂದ್ರು ಅವ್ರು. ಅದಕ್ಕೆ ಹೇಳೋರು, ಹಿಂದಿಂಗೆ ನಾಳಿಂಗೆ ಅಂದೇಳಿ ನೀವು ಮಾಡಿ ನಿಮ್ಮ ಪ್ರಮತರಾಣೆ. ಯಾವತ್ತಂದ್ರೆ ಇದೆ ಅದ್ರ ಮತ್ತೆ ಮನಸ್ಸನ್ನು ಚೇಂಜ್ ಆಗ್ತದೆ. ಇವತ್ತಿದ್ದು ನಾಳೆಗಿರೋದು, ನಾಳೆ ಇದ್ರೆ ನಾಳೆ ಮತ್ತೆ ಬದಲಾಗ್ತದ. ಈ ಬದಲಾಗುವ ಮನಸ್ಸಿನಲ್ಲಿ ಫಸ್ಟ್ ಮಾಡಿ ಮುಕ್ತು ಹೊರಗಾಗಿಬಿಡೋಣ ನಾವು ಅಂತ ಅದನ್ನು ಹೇಳಿದರು ಶರಣರು ನಮಗೆ. ಹಾಗಾಗಿ ಮನುಷ್ಯ ಜನ್ಮ ಈ ಭೂಮಂಡಲಕ್ಕೆ ಬಂದಾದ ಇಲ್ಲಿ ನಮಗೆ ಅವಕಾಶ ಕೊಟ್ಟದ್ದು ಆವಿಷ್ಯ ಇಷ್ಟಲ್ಲ, ಅದ್ರ ಒಳಗೆ ನಾವೆಲ್ಲ ಮಾಡಿ ಮುಗಿಸಿ ಹೋಗಿಬಿಡೋದು. ಹೌದಲ್ಲ? ಹಾಗಾಗಿ ಕಲ್ಯಾಣದೊಳಗೆ ಇದೊಂದು ಅದ್ಭುತ ನಮಗೆ ಕೊಟ್ಟದ್ದು, ಅವಕಾಶ ನಮಗೆ ದೇವರು ಕೊಟ್ಟದ್ದು, ಅಪ್ರತಿಮವಾಗಿ ಕೊಟ್ಟಿದ್ದಾನೆ. ಅದಕ್ಕೆಲ್ಲ ಚಲೋ ಚಲೋ ಮಾಡೋದು, ಎಲ್ಲ ಆಧ್ಯಾತ್ಮಿಕದಲ್ಲಿ ಭಾಗಿಯಾಗೋದು, ಏನೇನು ಮಾಡೋದೆಲ್ಲ ಮಾಡಿ ಸಂತೋಷಪಟ್ಟು ಎಲ್ಲ ಆರಾಮಾಗಿ ರೆಡಿಯಾಗಿ ಹೋಗ್ಬಿಡೋದು. ಯಾರು ಪರ್ಮನೆಂಟ್ ಆಗಿರ್ಬೇಕಂತೇನ್ರ ಅದನ್ನು ಹೇಳಿ ಜಗತ್ತಿನಾಗ ಎಲ್ಲರೇನು ಅಗ್ರಿಮೆಂಟ್ ಮಾಡ್ಕೊಂಡು ಬಂದೇವು ನಾವು? ಯಾರಾರ ಮಾಡ್ಯಾರೇನು? ಯಾರೂ ಮಾಡಿಲ್ಲ. ಮತ್ತು ಯಾರ್ಯಾರು ಸಂಪತ್ತು ಒಯ್ದವ್ರು ಅದಾರ? ಯಾರೂ ಇಲ್ಲ. ಎಲ್ಲ ಅವರು ಹೋಗಿದವ್ರು, ಬಿಟ್ಟು ಹೋದವ್ರು ಅದಾರ. ಖರೆ ಅವ್ರಿಗೆ ಒಂದು ನೆನಪದ, ಅವರು ಮಾಡಿರುವ ಕಾರ್ಯ ಮಾತ್ರ ಅಜರಾಮಾಗಿರದ. ಅವರೇನು ಮಾಡಿರುವ ಹೆಜ್ಜೆಗಳು ಮಾತ್ರ ಇಲ್ಲವರಿಗೆಲ್ಲ ಸ್ಮರಣೆ ಆದವರು. ಅವ್ರ ಕಾರ್ಯನೇ ಸ್ಮರಣ. ಅಂತಹ ಕಾರ್ಯಗಳನ್ನು ನಾವು ಈ ಭೂಮಂಡಲಕ್ಕೆ ಬಂದಾಗ ಮಾಡಿ ಹೋಗೋದು. ಒಂದು ಹೂವು ಅದಂತ ಇಟ್ಕೊಳ್ರಿ, ನೀವು ಬೇಕಾದ್ರೆ ನೋಡ್ರಿ, ಒಂದು ಕುಂಡದಾಗ ಒಂದು ಹೂವಿನ ಗಿಡ ಹಾಕ್ತೀರಿ, ಸಸಿ ಹಾಕ್ತೀರಿ, ನೀರು ಹಾಕ್ತೀರಿ, ಆದರೆ ಯಾವಾಗ ಸಂತೋಷ ಪಡ್ತದ? ಒಂದು ಹೂವು ಬಿಡ್ತಂತ ಇಟ್ಕೊಳ್ರಿ, ಸಂತೋಷ ಪಡ್ತದ. ಇಡೀ ಆ ಪರಿಸರನೇ ಸುಗಂಧ ಮಾಡಿ ಹೋಗ್ತದ. ನಾವರ ಮನುಷ್ಯ ಇದ್ದೆವು, ಹೌದಲ್ಲ? ನಮ್ಮಲ್ಲಿಂದ ಎಷ್ಟು ಕಾರ್ಯ ಸಾಧ್ಯ ಅಷ್ಟು ನಾವು ಮಾಡಿ ಜಗತ್ತನ್ನು ಖಾಲಿ ಮಾಡೋದಲ್ಲ. ಹಾಗೆ ನಾವು ಬದುಕೋದು ಈ ಭೂಮಂಡಲದಲ್ಲಿ ಬಂದಾಗ ನಾವು. ಅದಕ್ಕಾಗಿ ಅನ್ಪರ್ಮೆಂಟ್ ನಾವು, ನೋ ಪರ್ಮೆಂಟ್, ನೋ ಅಗ್ರಿಮೆಂಟ್. ಎಲ್ಲಿರೋದು ನೋ ಅಗ್ರಿಮೆಂಟ್ ಇಲ್ಲ. ಅದಕ್ಕೆ ಇರೋರಿಗೆ ಸಂತೃಪ್ತಿ, ಸಮಾಧಾನ, ಶಾಂತಿಯಿಂದ ಬದುಕೋದನ್ನೇ ಕಲಿಸಿಕೊಟ್ರು ಶರಣರು ನಮಗೆ. ಅದಕ್ಕಾಗಿ ಯಾವ ಇರಬೇಕನ್ನೋದಿಲ್ಲ, ಕಟ್ಟಕರಣ ಅಂತ ಹೇಳಿರೋರು. ಅದಕ್ಕೆ ಇರೋರೊಳಗೆ ಸಂತೋಷದಿಂದ ಬದುಕೋದು, ಹಾಗೆ ನಾವು ಬದುಕೋದು. ಒಂದು ಸಾರಿ ಅಣ್ಣದಾರನ ಬಂದು ದೊಡ್ಡ ಶ್ರೀಮಂತ, ಊರಿಗೆ ಸಾಹುಕಾರ ಅಂತ, ಸಾಹುಕಾರಕ್ಕೆ ಬಂದು ಹಿಂಗೆ ಕಾಶಿ ಹಾಕಿ ಹಿಂಗೆ ಹಿಡಿದು ಹೇಳೋದು. ಯಾರು ನೀವು ಸಣ್ಣ ಅನ್ಸಲ್ಲ, ಯಮಧರ್ಮನೇ ಬಂದ ಹಿಡಿದು ಹೇಳೋದಂತ ಹಿಂದೆ ತಿರುಗಿ ನೋಡಿದ್ರೆ ಹಿಂದೆ ಯಮಧರ್ಮ. ಯಾಕೆ ಹೇಳಿತ್ತು ಅನ್ನ? ಏನೇನು ಟೈಮ್ ಮುಗಿದೋದು ರೆಡಿ ಅನ್ನಂತ. ಹಂಗೆ ಹೋಗಿ ಪಟಕ್ಕನ ಬಂದು ಈಗ ಹಾಕಿ ಪಟಕ್ಕನ ನೋಡಿದ್ರೆ ಹಿಂಗೆ ಬರ್ಬೇಕು, ಟೈಮ್ ಆಗ್ಯದ ಅಂತ ಈಗ ಹೆಂಗೆ ಹೇಳಿದ್ರೆ ಮೊದಲನೇ ಹೇಳ್ಬೇಕಿಲ್ಲ ನೀ ಅಂದ. ಯಾರಿಗೆ? ಯಮಧರ್ಮಗಂದ ಮೊದಲೇ ಹೇಳ್ಬೇಕಿಲ್ಲ, ನಾನು ದೊಡ್ಡ ಶ್ರೀಮಂತ, ಕೊಡೋದು ತೊಗೊಳೋದು ಎಲ್ಲ ಲೇದಾಗ ಹೇಳೋದು, ನಮ್ಮ ದೊಡ್ಡ ಪರಿವಾರ ಸಂಸಾರದ, ನೀವು ಮೊದಲೇ ಹೇಳಿದ್ರೆ ನಾ ರೆಡಿ ಆಗಿರ್ತಿದ್ದೆ, ನಾ ಬರ್ತಿದ್ದಂದ.
ಹೋಗಿ ಫೋನಾರು ಮಾಡಬೇಕಲ್ಲ ನಾವು, SMS ಫೋನ್ಗೆ ಏನು ಹೇಳ್ಬೇಕು ಮಾಡ್ಬೇಕು. ಒಂದು ಲೆಟರ್ ಹಾಕೋದಿತ್ತು ಬರ್ಬೇಕಾಯ್ತಂದ. ಆಗ ಅನ್ನೋದರ್ಮಂತ ಎಲ್ಲ ಹೇಳಿ ಕೇಳಿ ಬಂದಿನಿ ಅಂದ. ಯಾವಾಗ ಹೇಳಿದಂದ? ಇಲ್ಲೋ 4 ಲೆಟ್ರ್ ಬರ್ದೀನಿ ಅಂದ. ಯಾರು? ಯಮಧರ್ಮ ಹೇಳ್ದ 4 ಲೆಟ್ರ್ ಬರ್ದೇನೆ. 4 ಲೆಟ್ರ್ ಬರ್ದೆ? ಹೌದು 4 ಬರ್ದೇನೆ ಅಂದ. ಯಾವಾಗ ಬರ್ದಿಂದ? ಅದಕ್ಕೆ ಅವ ಹೇಳ, ನೀವು ಮೊದಲನೇ ಲೆಟ್ರ್ ಬರ್ದಿದ್ರು ನೋಡೋಣ. ಯಾವಾಗ? ಫಸ್ಟ್ ಪ್ರಥಮ ಒಂದು ಲೆಟ್ರ್ ಬರ್ದು ಹಾಕ್ಯಾನಂತ. ಏನಂದ್ರೆ ಕೂದಲು ಬೆಳಗ್ಗೆ ಬೆಳೆಯನಂತವ. ಕೂದಲು ಎಲ್ಲ ಬೆಳಗ್ಗೆ ಬೆಳೆಯ. ನೀ ಏನು ಮಾಡಿದಿ? ಕಲರ್ ತಂದು ಹಚ್ಕೊಂಡು ಕರ್ರ ಮಾಡ್ಕೊಂಡು ಕೊಡ್ತೀನಿ. ಅದ್ರ ಮೊದಲ ಸೂಚನೆ ನೋಡಪ್ಪ, ನೀವೆಲ್ಲ ಏನೇನು ಕಾರ್ಬಾರದ ರೆಡಿ ಆಗಿರೋ, ನಾ ಬರೋ ಇದ್ದ ಅಂತ ಮೊದಲೇ ಲೆಟ್ರ್ ಹಾಕಿನಿ. ಆದ್ರೆ ನೀನು ಮಾಡಿದಿ ಮತ್ತೆ ಕಲರ್ ಹಚ್ಕೊಂಡು ಮತ್ತೆ ಏನಾಯ್ತು ಹೇಳಿ 2ನೇ ಲೆಟ್ರ್ ಬರೋದು ಹಾಕ್ಯಾನಂತ. 2ನೇ ಲೆಟ್ರ್ ಏನು ಮಾಡ್ಯಾನ ಅಂದ್ರೆ ಕಣ್ಣು ಮಂಜು ಮಾಡ್ಯಾನಂತ. ಏನು ಮೇಡಮ್? ಮತ್ತೆ ಡಾಕ್ಟ್ರ್ ಹತ್ತಿರ ಹೋಗ್ಯಾನ, ಚೆಸ್ ಮಾಡ್ಕೊಂಡು ಮತ್ತೆ ತಿರುಗಾಡಿ ಚಲೋ ಮಾಡಿ ಆಪ್ರೇಷನ್ ಮಾಡ್ಕೊಂಡು ಮತ್ತೆ ಕೆಳಗೆ ಕಾಣತ್ತು. ಹಿಂಗಾದರೂ ಬಗೆರಲ್ಲ ಅಂತ ಏನು ಮಾಡ್ಯಾನಂದ್ರೆ 3ನೇ ಲೆಟ್ರ್ ಹಾಕ್ಯಾರಂತ. ಏನು? ಕಿವಿ ಕಿವಿಡು ಮಾಡ್ಯಾನಂತ. ಇದು ಕಿವಿ ಕೇಳಬಾರ್ದು. ಹಂಗಾರೆ ಇವ್ರಿಗೆ ಗೊತ್ತಾಗಲಿ ಯಾರು ಇದೊಂದು ಟೈಮ್ ಆಗಿದೆ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಯಾರು ಮಂದಿದ್ದು ಏನೂ ಕೇಳಬೇಡ ಅಂತ. ಇವೇನು ಮಾಡ್ಯಾನ? ಮೆಷಿನ್ ಡಾಕ್ಟ್ರ್ ಹತ್ರ ಹೋದ, ಮೆಷಿನ್ ಹತ್ಕೊಂಡ. ಮೆಷಿನ್ ಹತ್ಕೊಂಡು ಎಲ್ಲ ತಿರುಗಾಡತ್ತಪ್ಪ. ನೀವು 4ನೇ ಕವಾಯಿಂದ ಹಿಂಗಾದ್ರೆ ಮಾತು ಕೇಳಲ್ಲ. 3ದು ಅಸ್ತ್ರ ಬಳಸ್ಯಾನ ಯಮಧರ್ಮ ಅಂತ ಕೇಳಿಲ್ಲ. 4ನೇ ಅಸ್ತ್ರ ಭಾಳ ಸ್ಟ್ರಾಂಗ್ ಬಳಸಿದ ಅಂತ ಕೇಳಿ ಏನು ಮಾಡೋದಂದ್ರೆ 32 ಅಲ್ಲೇ ತೆಗೆದಾಕ ಬರ್ತಿಸಲ್ಲ ಬೇಡ ಬೇಡ್ತೀನಿ ಉಣ್ಣಾಕ ಬರಬಾರ್ದು ಏನಿಲ್ಲ ಅಂತೇಳಿ. ಅಂದ್ರೆ ನೆನಪಾಗಲಿ, ಉಣ್ಣಾಕ ಬಂದಾಗ ನೆನಪಾಗ್ಬೋದು ಅಂತ ತೆಗೆದು ಹಾಕ್ತಾರೆ. ಬತ್ತಿಸ್ ಬಿಟ್ಟು ಇವೇನು ಮಾಡ್ದ? ಡೆಂಟಲ್ ಆಸ್ಪತ್ರೆ ಹೋದ, ಡಾಕ್ಟರ್ ಬಳಿ ಹೋದ, ಬತ್ತಿಸ್ ಮಾತು ಕೊಡ್ಸ್ಕೊಂಡ. ಮತ್ತೆ ಸಟ್ಟು ಕೊಡ್ಸದ, ಮತ್ತೆ ಕಡ್ಡಿ ತಿಲ್ಲತ್ತ, ತೊಗರಿ ತಿಲ್ಲತ್ತ, ಎಲ್ಲ ತಿಲ್ಲತ್ತ. ಮತ್ತೆ ಹೆಂಗಾಯ್ತು ಹೇಳತ್ತ. ಆಗ ಹೇಳ್ದ, ಯಾರು ಯಮಧರ್ಮ ಹೇಳಿದ ನೋಡಪ್ಪ, 4 ಲೆಟ್ರ್ ಹಾಕಿದ್ರು, 1 ತಿರುಗಿ ನೋಡಿರಿ ಏನು ಮತ್ತೆ ಎಲ್ಲ ತಿರ್ಗೋದು ಮತ್ತೆಲ್ಲ ವ್ಯವಹಾರ ಮಾಡ್ಕೋತೇ ನಡೆದಿದ್ದಿ. ಈಗ 5ನೇ ಸಾಲಿಗೆ ನಾ ಬಂದಿದ್ದೆ ನಿನಗೆ. ಈಗ ಹೆಂಗೆ ನಾ ಬಿಡೋಕ್ಕಾಗ್ತದೆ ಹೇಳಿ ನೀಗ ಅಂದ. 4 ಸಾರಿ ನಿನಗೆ ಲೆಟ್ರ್ ಕಳಿಸಿದ್ದ, 5ನೇ ಸಾರಿಗೆ ಬಂದು ನಿಂತಾಗ ಇನ್ನು ನಿನಗೆ ಟೈಮ್ ಬೇಕಾದ್ರೆ ಅದನ್ನು ಟೈಮ್ ಕೊಡೋಕ್ಕಾಗ್ತದೆ ಹೇಳು? ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ, ನಡಿ ಅಂದ. ಹಾಗಾಗಿ ನಮಗೆ ದೇವರು ಎಲ್ಲ ಟೈಮ್ ಕೊಡ್ತಾರೆ. ಸೂಚನೆಗಳಿರ್ತಾವ, ಏನು ವಾರ್ನಿಂಗ್ ಬೆಲ್ ಅಂತೇಳಿ ಇರ್ತಾವಲ್ಲ, ಅವೆಲ್ಲ ವಾರ್ನಿಂಗ್ ಬೆಲ್ ಇರ್ತಾವೆ ನಮಗೆ. ಖರೆ ನಮ್ಗೆ ಲಕ್ಷ್ಯ ಇರೋದು ಅಷ್ಟೇ. ಏನು ಪ್ರತಿಯೊಬ್ಬರಿಗೂ ಲಕ್ಷ್ಯ ಇರಲ್ದು. ನಮ್ಮ ಮೃತ್ಯುಕ್ಕಿಂತ ಮೊದಲನೇ ವಾರ್ನಿಂಗ್ ಬೆಲ್ ಅಂತ ಬರ್ತದೆ ನಮಗೆ. ಅದೇ ಇದು ಮಹಾತ್ಮರಿಗೆ ಅಷ್ಟೇ ಗೊತ್ತಾಯ್ತು ನಾವು ಹೋಗೋದದ ಅಂತ ಹೇಳ್ತಾರೆ ಅವರು. ಯಾರು? ಇನ್ನೊಂದಿಷ್ಟು ದಿನ ನಮಗೆಲ್ಲ ಕರೆಯಕ್ಕೆ ರೆಡಿ ಆಗ್ಯದ, ನಾವು ಹೋಗೋರಿದ್ದೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ವಾರ್ನಿಂಗ್ ಬೆಲ್ ಗೊತ್ತಾಯ್ತದ. ಮೃತ್ಯು ಸಮೀಪ ಬರೋಕ್ಕೆ ಗೊತ್ತಾಗಿಬಿಡ್ತದೆ. ನಮಗೆ ಸಂಸಾರದಾಗ ಮುಳುಗು ಹೇಗಿರ್ತೀವಿ, ಎಲ್ಲಿ ವಾರ್ನಿಂಗ್ ಬೆಲ್ಲು ಬಂದು ಎಳಿಸಿದ್ರೆ ಗೊತ್ತಾಗೋದು. ವಾರ್ನಿಂಗ್ ಬೆಲ್ ಎಲ್ಲಿ ಗೊತ್ತಾಗ್ತದೆ ಹೇಳಿ. ಅದಕ್ಕಾಗಿ ಹೇಳ್ಯಾರ, ಇದು ಅನ್ಪರ್ಮೆಂಟ್ ಇರೋದು ಜಗತ್ತಿನಾಗ. ಇರತನೇ ಸಂತೋಷದಿಂದ ಬದುಕು, ಇರತನೇ ಆನಂದವಾಗಿ ಬದುಕು. ಅದಕ್ಕಾಗಿ ಶರಣರು ಕೊಟ್ಟದ್ದು ಜೀವನ ಇದು. ಆಡಿ ಪಾಡಿ ನಲಿದಿ ಸಂತೋಷದಿಂದ ಬದುಕು ಅಂತೇಳಿ ಕೊಟ್ಟು ಕಳಿಸಿ ಅದರ ಭೂಮಂಡಲಕ್ಕೆ ದೇವರು. ಅದಕ್ಕಾಗಿ ಇಲ್ಲಿ ಬಸವಣ್ಣನವರು ಶರಣರು ಕಲ್ಯಾಣದೊಳಗ ಎಷ್ಟೆಷ್ಟು ದೂರದಿಂದ ಬಂದು ಎಂಥ ಸಂತೋಷದಿಂದ ಜೀವನ ಮಾಡಿದ್ದೆ ಕಲ್ಯಾಣ. ಅದರ ಬದುಕೋದನ್ನು ನಮಗೆ ಕಲಿಸಿಕೊಟ್ರು ಕಲ್ಯಾಣ, ಸಾಧನೆ ಮಾಡಲು ಕಲಿಸಿಕೊಟ್ರು ಕಲ್ಯಾಣ ಒಳಗ, ಹೆಂಗೆ ಜೀವನ ಮಾಡ್ಬೇಕು ಅನ್ನೋದು ಕಲಿಸಿಕೊಟ್ರು ಕಲ್ಯಾಣದೊಳಗೆ. ಅಂಥ ಸ್ಥಳನೇ ಕಲ್ಯಾಣದ ಭೂಮಿ, ಅಂಥ ಕಲ್ಯಾಣ ಭೂಮಿ. ಅದಕ್ಕಾಗಿ ನಾವು ಹೆಂಗೆ ಬದುಕಬೇಕು, ಎಲ್ಲರ ಜೊತೆ ಹೆಂಗಿರಬೇಕು, ಮುಂದಿನ ಭವಿಷ್ಯತ್ ಮಕ್ಕಳನ್ನ ಹೆಂಗೆ ಸಂಸ್ಕಾರ ಸಂಸ್ಕೃತಿ ಕೊಡಬೇಕು ಅನ್ನೋದನ್ನು ಅವ್ರು ಹೇಳಿಕೊಟ್ಟು ಹೋಗ್ಯಾರ. ಮುಂದಿನವರಿಗೂ ಸಂಸ್ಕಾರ ಕೊಡೋದನ್ನು ಹೇಳಿಕೊಟ್ಟು ಹೋಗ್ಯಾರ. ಯಾಕೆಂದ್ರೆ ನಾವು ಮುಂದಿನವ್ರದ್ದು ಮರ್ತು ಹೋಗ್ಯಾದ. ಈಗ ನಮಗೆಲ್ಲ ಬೇಕಾದ್ರೆ ಈಗ ನೀವು ಎಲ್ಲ ಇಲ್ಲಿ ಕುಂತವ್ರ ಮೇಲೆ ಲಿಂಗ ಇರಬೇಕು, ಏನು ಚೆಕ್ ಮಾಡೋದು ಬಿಡ್ರಿ, ಏನು ಆದರೆ ಇರ್ಬೋದು. ಯಾರ ಬಳಿ ಇಲ್ಲ ಅಂತ ಇಟ್ಕೊಳ್ರಿ, ಮುಂದಿನವ್ರ ಬಳಿ, ನೆಕ್ಸ್ಟ್ ನಿಮ್ಮ ಮಕ್ಕಳ ಬಳಿ, ಅವ್ರ ಬಳಿಗೆ ಇರೋದು ಹೌದಲ್ಲ. ಆದ್ರೆ ಮುಂದಿನವ್ರ ಬಳಿ ಏನು ಸಪಾಟಿ ಇರ್ತದೆ. ಈ ನೀವು ಮುಂದಿನವ್ರ ಬಳಿ ಇವತ್ತು ಇರ್ತದೆ ಅಂತ ಹೇಳಿ, ನೆಕ್ಸ್ಟ್ ಮುಂದಿನವ್ರ ಬಳಿ ಇವತ್ತಿಗೆ ಇರುತ್ತೆ.
ನಿಮ್ಮ ಲಿಂಗವೂ ಹೋಯ್ತು, ವಿಭೂತಿ ಹೋಯ್ತು, ರುದ್ರಾಕ್ಷತೆ ಎಲ್ಲ ಹೋಯ್ತು. ಮುಂದೆ ಏನಿರ್ತದೆ? ಎಲ್ಲಿ ಬಸವಣ್ಣ, ಎಲ್ಲಿ ಅನುಭವ ಮಂಟಪ, ಎಲ್ಲಿ ಬರ್ತದೆ? ಯಾಕೆ ನೀವು ಆಚರಣೆ ಮಾಡೋರಲ್ಲದ್ರಲ್ಲ. ಅದಕ್ಕೆ ಈ ಪ್ರಸಂಗಗಳು ಭವಿಷ್ಯತ್ ದಿನಮಾನಗಳಲ್ಲಿ ಬರುವಂಥ ದೂರಿಲ್ಲ. ಅದಕ್ಕೆ ಜಾಗೃತ ಆಗೋದು ಭಾಳ ಅವಶ್ಯಕತೆ ಇದೆ. ಯಾಕೆಂದರೆ ನಮ್ಮ ವಾರಸ್ದಾರರು ಮಕ್ಕಳಿಗೆ ನಾವು ಎಲ್ಲಿ ಲಿಂಗ ಕಟ್ಟಕತ್ತೀವಿ ಹೇಳಿ? 8 ವರ್ಷಕ್ಕೆ ಲಿಂಗ ಕಟ್ಟಲತ್ತೀರಿ? ಖರೆ ಹೇಳ್ರಿ. ಒಬ್ರೊಬ್ರು ಒಂದು ಪ್ರೇಯರ್ ಮಾಡೋದು ಬೇರೆ, ಇದು ಚಿಂತನೆ ಮಾಡೋದು ಬೇರೆ, ಆಲೋಚನೆ. ನಾವು ಆತ್ಮಾಲೋಕನೆ ಅಂತ, ಸಮಾಜ ಚಿಂತನೆ. ನಮ್ಮ ಮುಂದಿನ ಭವಿಷ್ಯತ್ ಮಕ್ಕಳು ಇರ್ತಾವೆ. ನೀವು ಕಟ್ಟಿಲ್ಲ ಅಂದ್ರೆ ಆಗಕ್ಕೆ ನೀವು ನಾನು ನಿಮ್ಮೇ ಸಂಪರ್ಕ ಮಾಡೋದು. 8 ವರ್ಷಕ್ಕೆ ನಾವು ಮಕ್ಕಳಿಗೆ ನಾವೇ ಕೊಟ್ಟಿಲ್ಲ ಅಂದ್ರೆ ಕೊಡೋರ ಮನಿ ಯಾರಿಗೆ ಕೊಡ್ತಾರೆ? ನಮಗೆ ಕೊಡೋರ ಬರ್ತದೆ. ಚಾವಿ ನಮಗೆ ಕೊಡ್ತಾರೆ, ಗಳಿ ಚಾವಿ ಕೊಡೋರೆ, ಮಕ್ಳಿಗೆ ಕೊಡೋಲ್ಲ. ಮತ್ತು ಅವು ಹುಡುದ್ರಲ್ಲ ನೀವು ಏಟು ಕಳಿಸ್ತೀರಿ, ನಿಮ್ಗೆ 1 ವರ್ಷಕ್ಕೆ 0 ಮಾಡ್ತವೆ, ಬರೋಬ್ಬರು ಮಾಡ್ತವೆ. ಯಾಕೆ? ಸಂಸ್ಕಾರ ಕೊಟ್ಟಿಲ್ಲ ಮಾಡ್ತವೆ ಹೇಳ್ರಿ. ಅದಿಗೆ ಹೋಗ್ಬೇಕು ಹೇಳ್ರು. ಯಾಕೆಂದ್ರೆ ನಮ್ಗೆ ಬರೀ ಡಿಗ್ರಿಗಳು ನಡೆದಾವೆ, ಇಂಜಿನಿಯರ್ ಅದಾವೆ, ಡಾಕ್ಟರ್ ನಡೆದಾವೆ. ಕರೆ ನಮ್ಮ ಮನೆ ಹೆಂಗೆ ಬದುಕಬೇಕಂದ್ರೆ ಮರೆಸಿಬಿಟ್ಟಿದೆ ನಾವು. ಈಗ ಯಾವ ಧರ್ಮದಾಗಿಲ್ಲ, ನಮ್ದೊಂದು ಬಿಟ್ರೆ ಮತ್ತು ಪ್ರತಿಯೊಂದರಲ್ಲೂ 8 ವರ್ಷ ಸಂಸ್ಕಾರ ನಡೆದವ. ಕರೆ ನಮ್ಮಲ್ಲಿ ಪಂಡಿತ ಆಗಿರು, ಜ್ಞಾನಿ ಆಗಿರು, ಅಜ್ಞಾನಿ ಆಗಿರು ಅದೇ ತಿಳಿದ. ಏನು ನಡೀತದೆ ನಮ್ಮ ಮಕ್ಕಳಿಗೆ? ಮತ್ತು ನಡೀತದೆ, ಮತ್ತು ಇದ್ಯಾಕೆ ಮಾಡಕತ್ತಾರೆ? ಅದು ಭೀ ನಡೀತದೆ. ಮುಂದೆ ಬೇರೆದಾಗ ಹೋಯ್ತಾವ, ಅದು ಭೀ ನಡೀತದೆ. ಮತ್ತು ನಿಮ್ಮಲ್ಲಿ ಏನಿರ್ತಾವ ಹಂಗೆ ನಡೀತಾವ. ನಡೆಯಲಾಕ ಎಲ್ಲರೇ ನಡೀತದ. ಮುಂದೆ ಹೋಗಿ ಹಳದಾಗ ನೋಡ್ತದ, ಅದು ಭೀ ನಡೀತದ. ಆಗ ಮುಂದಿನ ಒಂದು ಭವಿಷ್ಯತ್ತೊಳಗೆ ಉಳಿಯೋದು. ಅದಕ್ಕಾಗಿ ಶರಣರೇ, ತಾವೇನು ಬಂದಿರಿ, ನಿಮ್ಮ ಮಕ್ಕಳಿಗೆಲ್ಲ ಸಂಸ್ಕಾರ, ಪ್ರತಿಯೊಬ್ಬರಿಗೂ ಲಿಂಗವನ್ನು ನಿಮ್ಮ ಮನೆಯೊಳಗೆ ಪ್ರಪ್ರಥಮವಾಗಿ ಕಟ್ಟೋದು ಫಸ್ಟ್ ಕೆಲಸ ಆಗ್ಬೇಕಾಗ್ಯದ. ಬೇಸಿಕ್ಲಿ ನಮ್ಮೆಲ್ಲ ಹಿಂದೆ ಹಿರಿಯರು ನೀವು ನೋಡ್ರಿ, ಪ್ರತಿಯೊಬ್ಬರು ನಮ್ಮ ಮನೆಗೆ ಎಂತೆಂಥ ಚೌಕ ಇದ್ದು ನಮ್ಮ ಅಜ್ಜ ಅಜ್ಜಿಗಳು ಒಬ್ಬರ ಲಿಂಗ ಬಿಟ್ಟಾರ. ಮತ್ತು ಅವೇನು ದಡ್ರವನು ಹೊಸ ಮಂದಿ ಹೇಳ್ರಿ. ಎಂಥ ನಿಜಾಮನ ಆಡಳಿತೊಳಗೆ ನಮ್ಮ ಸ್ವತಂತ್ರ ಇಲ್ಲ ಅನ್ನೋ ಪ್ರಸಂಗದಲ್ಲೇ ಲಿಂಗ ಹಾಕ್ಕೊಂಡ್ರು, ಉಳಿಸ್ಕೊಂಡ್ರು. ಜೀವಕ್ಕೆ ಜೀವ, ಪ್ರಾಣಕ್ಕೆ ಪ್ರಾಣ ಕೊಟ್ಟು ಲಿಂಗವನ್ನು ಉಳಿಸ್ಕೊಂಡು ಬಂದಾರೆ ಇಲ್ಲಿವರೆಗೆ ಅವರು. ಖರೆ ಲಿಂಗ ಬಿಟ್ಟಿಲ್ಲ ಅವರು. ಒಂದು ದಿನ ಊಟ ಬಿಟ್ಟಿರ್ಬೇಕು, ಖರೆ ಲಿಂಗ ಬಿಟ್ಟಿಲ್ಲ. ಯಾರು ಲಿಂಗ ಬಿಟ್ಟಿಲ್ಲ. ಅದಕ್ಕಾಗಿ ಈ ಭಾಗದ ಪ್ರಾಂತ ನಮ್ಮೆಲ್ಲ ಲಿಂಗ ಚೌಕನೆ ನೋಡ್ರಿ 3 ಹೋಜವು. ಯಾಕೆ 3 ಹೋಜವು ಅಂದ್ರೆ ದರ್ಗಾ ಹೋಜು ಅದು ಪ್ರಕಾರ ನಾವು. ಮತ್ತು ಆ ಕಡೆ ಬೆಳಗೋಕೆ ಹೋದ್ರೆ ಇವಿಲ್ಲ. ಯಾಕೆಂದ್ರೆ ಅಂತಹ ಕಷ್ಟದ ಕಾಲನೂ ನಮ್ಮೆಲ್ಲ ಹಿರಿಯರು ಲಿಂಗವನ್ನು ಬೆಳಲಿಕವಾಗಿ ಇಲ್ಲಿ ತಂದಾರ, ನಿಮ್ಮ ಕೈಯಾಗ ಕೊಟ್ಟಾರ. ಮತ್ತು ನೀವು ಮುಂದಿನವ್ರ ಕೈಯಾಗ ಕೊಡೋ ಜವಾಬ್ದಾರಿ ನಿಮ್ಮ ಕೈಯಾಗದ. ಇಲ್ಲ ನಡೀತದಂದ್ರೆ ಮುಂದೆ ಯಾಕಡೆ ಹೋಯ್ತಾವೆ. ಹೋಗೋದ್ರೆ ಪಕ್ಕ ಮತ್ತು ಅವೇನು ಇರ್ತಾವೆ ತಿಳ್ಕೊಬೇಡ್ರಿ. ನೀವೇನು ಹೋಯ್ತಾವೆ. ಯಾರ್ಯಾರ ಜೀವನದಾಗ ಅಧ್ಯಾತ್ಮಿಕ ಬೇಕು, ಧರ್ಮ ಬೇಕು, ಪ್ರತಿಯೊಬ್ಬ ಮಾನವ ಕುಲಕ್ಕೆ ಅದು ಬೇಕು. ಆದ್ರೆ ಹೋಯ್ತಾನ ಬೇರೆ ಕಡೆ ಹೋಯ್ತಾನ ಅಷ್ಟೇ. ಆದರೆ ನಾವು ಈಗ ಜಾಗೃತ ಸಮಾಜದವರು ಆಗಲಿಲ್ಲ ಅಂದರೆ ಮುಂದೊಂದು ದಿನದೊಳಗೆ ನೀವು ಬೇಕಾದ್ರೆ ಬರೆದಿಟ್ಕೋರಿ. ನೀವು ಮುಂದೆ ಇರ್ತಿರೋ ಇಲ್ಲ, ಕರೆ ಮುಂದಿನ ಮಕ್ಕಳಿಗೆ ಅದು ಅನುಭವಿಸಲೇ ಬೇಕೇ ಬೇಕು. ಅದರ ಪರಿಣಾಮ ಆಗಲೇಬೇಕಾಗ್ತದ. ಪರಿಣಾಮ ಇರಲಾರ್ದು ಸಾಧ್ಯ ಇಲ್ಲ. ಅದಕ್ಕೆ ವಿಪರೀತ ಪರಿಣಾಮವಾಗಿ ನಡೆದಿದ್ದೇವೆ ನಾವು. ನೆಗ್ಲೆಕ್ಟ್ ಆಗಿ ನಡೆದದ, ಅದ್ರ ಮ್ಯಾಗ ಕಾಳಜಿ ಇಲ್ಲ ನಮ್ಮದು. ಖರೆ ಈ ನೆಗ್ಲೆಕ್ಟ್ ಇರ್ತನ ಹೋಯ್ತು ಮುಂದಂದ್ರೆ ಈಗ ನೀವು ಇಷ್ಟು ಮಂದಿ ಇದ್ರೆ ಖರೆ ಇಸೆ ಮಂದಿ ಮುಂದೆ ಯಾರು ಇರೋದು. ಅವು ಇಲ್ಲಿರಲು ಬಾರ್ನಾಗ ಇರ್ತಾವೆ ಅಷ್ಟೇ. ನೀವಟ್ಟೆ ಕುಂತಿರ್ತೀರಿ. ಏಸು ವರ್ಷ ಆಯ್ತು ನೀವೇ ಕೊಡ್ಬೇಕಾಯ್ತದ, ಮುಂದೆ ನೀವೇ ಹೋಗ್ಬೇಕಾಯ್ತದೆ. ಮತ್ತು ಮುಂದೆ ಬಂದು ಕೊಡೋರು ಯಾರು ಹೇಳ್ರಿ ನಮಗೆ? ಹೌದಲ್ಲ? ಅದಕ್ಕಾಗಿ ಹೀಗೆ ನಮ್ಮ ಕುಟುಂಬಗಳು ನಾವು ಮಂದಿ ಕೈ ಚಾಚರ ಮಾಡೋದು ಬೇಡ. ಅವ್ರು ತಪ್ಪು ಇರ್ತದೆ ಬೇಡ. ನಮ್ಮ ಮನೆಗಳು ನಾವು ಉದ್ಧಾರ ಮಾಡಿಕೊಂಡ್ರೂ ಸಾಕು. ನಮ್ಮ ಜವಾಬ್ದಾರಿಗಳನ್ನು ನಾವು ನಿಭಾಯಿಸಿದ್ರೂ ಸಾಕು. ನಾವು ಧರ್ಮವನ್ನು ಉಳಿಸಲಿಕ್ಕೆ, ನಮ್ಮ ಸಂಸ್ಕಾರ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಈಗಿನ ಕಾಲಕ್ಕೆ ಭಾಳ ಅವಶ್ಯಕತೆ ಇರೋದು. ಈಗ ಫಸ್ಟ್ ಸದ್ಯ ಜರುರಿ ಇರೋದು ಇದೆ. ಹಾಗಾಗಿ ತಾಯಂದಿರೇ ಮತ್ತು ಶರಣರೇ, ನಮ್ಮ ಮಕ್ಕಳಿಗೆ ಆ ಏನು ನೇಮದ, ನಮ್ಮೆಲ್ಲ ಹಿಂದಿನವ್ರು ಹಿರಿಯರು ನೇಮ್ ಹಾಕ್ಯಾರ, ಆ ನೇಮ ನಾವು ಬಿಡಿಸಿಡ್ತಿದ್ದೇವೆ, ಸಡ್ಲ್ ಮಾಡಿ ಹಾಕಿದೆವು. ಅದಕ್ಕೆ ನಾವು ಹಳಿ ತಪ್ಪದ. ನಾವು ಯಾವಾಗ 8 ವರ್ಷಕ್ಕೆ ದೀಕ್ಷೆ ಕೊಡೋದು ನಾವೇನು ಹಳಿ ತಪ್ಪಿಸಿದೆವು, ಅದೇ ಇಷ್ಟೆಲ್ಲ ಕೆಡ್ಲಿಕ್ಕೆ ಕಾರಣ. ಅದೇ ತಪ್ಪು. ನಮ್ಮ ಹಿಂದಿನವ್ರು 8 ವರ್ಷ ಕೊಡ್ಸ್ಕೊಂಡು ಬಂದಾರಲ್ಲ, ಎಲ್ಲಾರು ತಪ್ಪಾರ ಹೇಳಿ? ಅಯ್ಯಾಚಾರ ಮಾಡ್ಯಾರ. ಈಗ ಎಲ್ಲಿ ಅಯ್ಯಾಚಾರ ಮಾಡತ್ತೀವಿ? ಅಯ್ಯಾಚಾರ ಇಲ್ಲ, ಆಚಾರ ಇಲ್ಲ, ಎಲ್ಲ ಹೊಂಟೋಗ ನಾವು. ಯಾಕೆಂದ್ರೆ ನಾವು ಅಜ್ಞಾನಿಗಳಂದ್ರೆ ಭಾಳ ಓದೋದಾಗಿ ಹಾಸ್ಟೆಲ್ ಕಿಟ್ಟೇವೆ, ಅಲ್ಲಿ ಇಟ್ಟೇವೆ, ಇಲ್ಲಿ ಇಟ್ಟು ಎಲ್ಲರೂ ಮುಗಿತೀವಿ. ಮುಂದೆ ಯಾರು ಬಿ ಇರೋದು
ಈ ಒಂದು ಅನಾಗರಿಕತೆವಾದ ಸಂಸ್ಕೃತಿಯನ್ನು ನಮ್ಮಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈಗನೇ ನೋಡ್ಬೇಕಾದ್ರೆ ನಮ್ಮ ಸಿಖ್ ಧರ್ಮದವ್ರು ಎಷ್ಟು ದೊಡ್ಡ ಶ್ರೀಮಂತರ ಏನು ಬಡವರಲ್ಲ, ಏನು ಓದಿಲ್ಲ, ಸಾರಿ ಓದಿಲ್ಲ, ಏನು ಹೇಳಿ ಧರ್ಮನಿಷ್ಠೆ ಎಷ್ಟದ ಹೇಳಿ, ಏನು ನಮ್ಕಿನ ಹಿಂದಾರ ನಾವು ತಿಳ್ಕೊಂಡ್ರು ಧಾರ್ಮಿಕ ಹೋದ್ರೆ ಹಿಂದೆ ಬೀಳ್ತಾರೆ, ಹಂಗೆಲ್ಲ ಅದು ಹೇಳಿ. ಬೇರೆ ಬೇರೆ ಧರ್ಮಗಳು ನಮ್ಕಿನ ಸ್ಪೀಡ್ ಅದ, ಎಲ್ಲಿ ಅದ್ರಾಗ ಕಡಿಮೆ ಅಂತ 1% ತೋರಿಸಿ ನೋಡೋಣ, ಯಾವುದ್ರಾಗಿಲ್ಲ, ಎಲ್ಲರಾಗ ಮುಂದೆ ಅದಾರ. ಮತ್ತು ನಮ್ಮಲ್ಲಿ ಯಾಕೆ ಇರಬಾರ್ದು ಅದು? ನಾವು ಅದು ನಮ್ಮ ಹಿರಿಯರದು ಮನೋಭಾವನೆಯನ್ನು ನಾವು ಬದಲು ಮಾಡ್ಕೋಬೇಕಾಗಿದೆ. ಮಾಡಿಕೊಂಡು ನಮ್ದು ಏನು ಜವಾಬ್ದಾರಿ ಅದ, ನಮ್ಮ ಮುಂದಿನವ್ರು ಕೂಡ ಜವಾಬ್ದಾರಿ ನಾವು ಕೊಡಬೇಕಾಗ್ಯದ. ಹೆಂಗೆ ನಮ್ಮ ಮನೆ ವಾರಸ್ತಾರೆ ನಮ್ಮ ಮಕ್ಕಳು ಅದಾರ, ನಮ್ಮ ಭೂಮಿ ವಾರಸ್ತಾರೆ ನಮ್ಮ ಮಕ್ಕಳು ಅದಾರ, ಹಾಗೆ ಲಿಂಗ ವಾರಸ್ತಾರೆ ನಮ್ಮ ಮಕ್ಕಳು ಅದಾರ, ಅವರು ಅದರ ವಾರಸ್ತಾರೆ ಅದಾರ. ಅದು ಈಗ ನಾವು ಕೊಡೋ ಜವಾಬ್ದಾರಿ ಅವಶ್ಯಕತೆ ಇದೆ. ಅದಕ್ಕಾಗಿ ನಮ್ಮ ಜೈರಾಬಾದ್ ಲಿಂಗಾಯತ ಸಮಾಜದಲ್ಲಿ ನಾವೆಲ್ಲ ಜಾಗೃತಿ ಇದ್ದೀವಿ. ಇಲ್ಲಿಂದ ಕ್ರಾಂತಿಯನ್ನು ಬದಲಾಗಬೇಕಾಗಿದೆ. ಇದು ಮಾಡೆಲ್ ಆಗಿ ನಿರ್ಮಾಣ ಆಗಬೇಕಾಗಿದೆ. ಇಲ್ಲಾಂದ್ರೆ ನಾವು ಶಾಂತ ಕುಂತೀವಿ ಅಂದ್ರೆ ನಮ್ಮನ್ನು ಶಾಂತಿ ಕೂಡಿಸ್ತಾವ, ಮುಗಿದೇ ಹೋಗ್ತದೆ. ಏನೂ ಮುಂದಿನ ಭವಿಷ್ಯತ್ ನಾವು ಈಗ ಉಳಿಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈಗ ಮುಂದೆ ನೀವು ಲಿಂಗನೂ ಇರೋದು ಈ ಮುಂದೆ ಎರಡು ಪೀಳಿಗೆ ಹೋಯ್ತು ಅಂತೇಳಿ ಒಂದು ಚೈನ್ ಕಟ್ಟಾಯ್ತು ಮುಗ್ದ ಹೋಯ್ತಲ್ಲ, ಮುಂದಿನವ್ರಿಗೆ ಇನ್ನೊಂದು ಏನು ತಿಳಿತದೆ? ಕೊಡೋರು ಯಾರು? ಮೆಸೇಜ್ ಮುಂದೆ ಮುಟ್ಸೋರು ಯಾರು? ಪಾಸ್ ಮಾಡೋರು ಯಾರು ಹೇಳಿ? ಹೌದಲ್ಲ? ಈಗ ಇವ್ರ ಬಲ್ಲಿ ಇಲ್ಲ ಅಂದ್ರೆ ಮುಂದಿನವ್ರಿಗೆ ಪಾಸ್ ಮಾಡೋರು ಯಾರು? ಮಾಡಲಿಕ್ಕೆ ಇಲ್ಲ. ನೀವು ಇಂಥ ನಮ್ಮಂಥ 100 ಮಂದಿ ನಾವು ಭಾಷಣ ಮಾಡಿದ್ರು ಏನೋ ಮಾಡಿದ್ರು, ಪ್ರವಚನ ಹೇಳಿದ್ರೆ ಏನು ಮಾಡೋದು? ಏನು ಮಾಡೋಕ್ಕಾಗ್ತದೆ? ಏನು ಮಾಡೋಕ್ಕಾಗಲ್ಲ. ಯಾಕೆ? ಆ ಲಿಂಕೆ ಕಟ್ಟಾಗಿ ಹೋಗ್ಬಿಡ್ತದೆ. ಯಾವಾಗ ಲಿಂಕ್ ಕಟ್ಟಾಯಿತು ಮುಗೀತು. ಅದು ಲಿಂಕನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲ ಹಿರಿಯರು, ನಮ್ಮ ಕುಟುಂಬದವರು, ಪ್ರತಿಯೊಬ್ಬರು ಅದು ಜವಾಬ್ದಾರಿ ಅದ. ಅದಕ್ಕೆ ನಮ್ಮ ಹಿಂದಿನವ್ರು ಹೆಂಗೆ ಅದನ್ನು ಇಟ್ಕೊಂಡು ಬಂದಾರೆ ಇಲ್ಲಿವರೆಗೆ ಬಳಬಳಿಯವಾಗಿ ಅದನ್ನು ನಾವು ಇಟ್ಕೊಂಡು ಮತ್ತೆ ಪ್ರಚಾರ ಮಾಡುವುದು ಅವಶ್ಯಕತೆ ಇದೆ. ಹಾಗಾಗಿ ತಾವೆಲ್ಲ ನಮ್ಮ ಮಕ್ಕಳನ್ನು 8 ವರ್ಷ ಸಂಸ್ಕಾರ ಕೊಡೋರು ಕೊಡ್ರಿ, ಇನ್ನು 10 ವರ್ಷ ಆದರೂ ಕೊಡೋರು ಕೊಡ್ರಿ. ಅವರಿಗೆ ಲಿಂಗವನ್ನು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಡಿಸ್ರಿ, ಪೂಜೆಯನ್ನು ಮಾಡಿಸುವಂಥ ವ್ಯವಸ್ಥೆ ಹಾಕೋದನ್ನು ಸಂಸ್ಕಾರವನ್ನು ಕೊಡಿಸೋದು ಭಾಳ ಅವಶ್ಯಕತೆ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡಿರಿ ಅಂತಕ್ಕಂಥ ಮಾತುಗಳು ಹೇಳಿ, ಅದಕ್ಕಾಗಿ ಬಸವ ಕಲ್ಯಾಣದಲ್ಲಿ ತಾವೆಲ್ಲ ಬರಬೇಕು, ಮಕ್ಕಳಿಗೆ ಕರ್ಕೊಂಡು ಬರಬೇಕು. ಅಲ್ಲೆಲ್ಲ ಶರಣರೊಳಗೆ ಕೂಡೋದು, ಭಾಗ್ಯಾಗೋದು, ಪೂಜೆ 24ನೇ ತಾರೀಕು ಪೂಜೆ ಕಾರ್ಯಕ್ರಮ ಇರ್ತದೆ, ಲಿಂಗ ಪೂಜೆ. ಯಾಕೆಂದರೆ ಬರೀ ಕೇಳ್ಕೋತ ಹೋದ್ರೆ ಬರೀ ವೈಚಾರಿಕ ಆಯ್ತು, ಯಾರು ಪೂಜೆ ಗೀಜೆ ಮಾಡಲು ಭಕ್ತಿ ಬರೋದು ಹಿಂಗೆ ತಯಾರಾಗ್ತದೆ ಸಮಾಜದಲ್ಲಿ. ಹಾಗಾಗಬಾರ್ದು. ನಮ್ಮಲ್ಲಿ ಆ ಸಂಸ್ಕಾರ ಸಂಸ್ಕೃತಿ ಉಳಿಬೇಕು. ಮೂಲನೇ ಲಿಂಗ, ಲಿಂಗ ಇಲ್ಲದ್ರೆ ಶೂನ್ಯ ಆಯ್ತು ನಾವು. ಅದಕ್ಕಾಗಿ ಜೀವಾಳನ ಇರೋದೇ ಅದೇ ಲಿಂಗ, ಅದಕ್ಕೆ ಲಿಂಗ ಆಯಿತು. ಲಿಂಗ ಲಿಂಗ ಆಯ್ತಿಲ್ಲ, ಹೊಟ್ಟೋಯ್ತು. ಹಾಗಾಗಿ ಆ ಲಿಂಗವನ್ನು ನಾವೆಲ್ಲರೂ ಪೂಜೆಯನ್ನು ಆರಾಧಿಸ್ಬೇಕನ್ನೋದೇ 23ನೇ ತಾರೀಕಿಗೆ ಉದ್ಘಾಟನಾ ಸಮಾರಂಭ ಇದೆ. ಅದಕ್ಕಾಗಿ ಪ್ರತಿ ವರ್ಷ ಒಬ್ಬರೊಬ್ಬರು, ಈ ಸಲ ಮೇಘಾಲಯ ರಾಜ್ಯಪಾಲರು ಬರ್ತಿದ್ದಾರೆ, ಗವರ್ನರ್. ನಮ್ಮ ಕರ್ನಾಟಕ ಗವರ್ನರ್ ಮೇಘಾಲಯ ಗವರ್ನರನ್ನು ಈ ಸಲ ಕರೆಸ್ತೇವೆ. ಪ್ರತಿ ವರ್ಷ ಅದರ್ ಸ್ಟೇಟ್ ಹೊರಗಿನ ಒಬ್ಬ ರಾಜ್ಯವನ್ನು ಕರೆಸ್ತೇವೆ. ನಿಮ್ಮಲ್ಲಿನೂ ಹೋದ ಸಲ ಹೆಚ್ಚು ಸಲ ಇಲ್ಲಿಂದ ಕರೆಸಿದೆವು. ನಿಮ್ಮ ತೆಲಂಗಾಣ ಕಿಶನ್ ರೆಡ್ಡಿ ಒಂದು ಸಾರಿ ಬಂದಿದ್ದರು, ಅದಕ್ಕಿಂತ ಹರೀಶ್ ರಾವ್ ಒಂದು ಸಾರಿ ಬಂದಿದ್ದರು. ಅವರು ಬಂದಾಗ ಈ 8ನೇ ಕ್ಲಾಸಿಗೆ ಪಠ್ಯ ಪುಸ್ತಕದಲ್ಲಿ ಬಸವಣ್ಣನವರ ಜೀವನ ಚರಿತ್ರೆಗಳಾಗಿದೆ. ಆಗ ಹರೀಶ್ ರಾವ್ ಬಂದಾಗ ಅದನ್ನು ಹೇಳಿದೆವು. ಇಡೀ ಥ್ರೋಟ್ ತೆಲಂಗಾಣ ಪಠ್ಯ ಪುಸ್ತಕದಲ್ಲಿ ಈಗಾಗಲೇ ಜಾರಿಯಾಗಿದೆ. ಬಸವಣ್ಣನವರ ಜೀವನ ಚರಿತ್ರೆ ಎಲ್ಲ ಕಡೆ ಜಾರಿಯಾಗಿದೆ. ಅವರು ಮಾಡಿ ಮತ್ತು ಲೆಟರ್ ನಮ್ಗೆ ಹಾಕಿದರು, ಇದನ್ನು ಜಾರಿಗೆ ನಾವು ಮಾಡಿದೆವು ಅಂತ ಹೇಳಿ, ಇಂಪ್ಲಿಮೆಂಟ್ ಮಾಡಿದೆವು ಅಂತ ಅವ್ರು ಲೆಟರ್ ಹಾಕಿದರು. ಆ ಪ್ರಕಾರ ಈಗಲೂ ಅದು ಜಾರಿಗಿದೆ, ಎಲ್ಲ ಕಡೆ 8ನೇ ಕ್ಲಾಸಲ್ಲಿ ಜಾರಿಗಿದೆ. ಹೀಗಾಗಿ ಹೊರ ರಾಜ್ಯದವರು ಯಾಕೆ ಕರೆಸೋದು ಅಂದರೆ ಅವರಿಗೂ ಈ ಬಸವಣ್ಣನವರ ಮೆಸೇಜ್ ಎಲ್ಲ ರಾಜ್ಯಕ್ಕೆ ಹೋಗಲಿ ಅಂತ ಹೇಳಿ ಪ್ರತಿ ವರ್ಷ ಒಂದೊಂದು ರಾಜ್ಯವನ್ನು ಅಲ್ಲಿ ಇನ್ವೈಟನ್ನು ಮಾಡಲಾಗ್ತದೆ. ಮಹಾರಾಷ್ಟ್ರದವರು, ತೆಲಂಗಾಣದವರು, ಹೀಗೆ ಪ್ರತಿ ರಾಜ್ಯದವರಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತಾವೆಲ್ಲ ನಮ್ಮ ತೆಲಂಗಾಣ ಭಾಗದಾಗ ತಾವೆಲ್ಲ ಜೈರಾಬಾದ್ ಮಹಾದ್ವಾರ ಇದ್ದಂಗೆ, ತೆಲಂಗಾಣಕ್ಕೆ ಒಳ ಪ್ರವೇಶ ಅಂದರೆ ನೀವೇ ಮಹಾದ್ವಾರ, ಇಲ್ಲಿಂದಲೇ ಪ್ರವೇಶ ಆಗೋದು. ಅದಕ್ಕಾಗಿ ಎಲ್ಲರೂ ಇಲ್ಲಿನ ಜನ, ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಬರಬೇಕು. 23 ಮತ್ತು 24 2 ದಿನ ಕಾರ್ಯಕ್ರಮ ಇದೆ. ಅದಕ್ಕಾಗಿ ತಾವೆಲ್ಲ ಹೆಚ್ಚು ಪ್ರಚಾರ ಮಾಡಿರಿ. ಮತ್ತು 2 ದಿನ ಆರಾಮಾಗಿ ಇರಲಿಕ್ಕೆಲ್ಲ ವ್ಯವಸ್ಥೆ ಅದ. ಏನು ನೀವು ಬಿಸಿನೀರು ಅಂದ್ರೆ ಬಿಸಿನೀರು, ತಣ್ಣೀರು ತಣ್ಣೀರು, ಇರಾಕ ರೂಮ್ ಎಲ್ಲ ವ್ಯವಸ್ಥೆ ಮಾಡ್ತು. ಅಕ್ಕನ ಬಳೋದವ್ರು ಬರ್ರಿ, ಅಣ್ಣನ ಬಳೋದವ್ರು ಬರ್ರಿ, ಎಲ್ಲ ವ್ಯವಸ್ಥೆಯನ್ನು ಕಲ್ಯಾಣದಲ್ಲಿ ಈಗಾಗಲೇ ತಯಾರಿ ನಡೆದದ.
ಈಗಾಗಲೇ ಬೆಳಗಾವಿಯಿಂದ ಅಯ್ಯಾರಿ ಮಠಪತಿ ಅಂತದ, ಅಯ್ಯಾರಿ ಮಠಪತಿ 1,000 ಮಂದಿ ಕರ್ಕೊಂಡು ಹೊಂಟ್ರು ಅವರು. ಒಬ್ಬರೇ ಅಯ್ಯಾರಿ ಮಠಪತಿ ಅವ್ರಿಗೆ 1,000 ಜನ. ಈಗಾಗಲೇ ಒಂದು 100 ಕ್ರೋಸರನ್ನು ಬುಕ್ ಮಾಡ್ಯಾರ. ನಮಗೆ ಲಿಸ್ಟ್ ಕಳಿಸ್ಯಾರ. ಈಗಾಗಲೇ ಕಳಿಸಿ 1,000 ಜನವನ್ನು ಈಗಾಗಲೇ ನಾವು ವ್ಯವಸ್ಥೆಯನ್ನು ಬಸವ ಕಲ್ಯಾಣದಲ್ಲಿ ಮಾಡಿದೆವು. ಹೀಗಾಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಕಲ್ಯಾಣಕ್ಕೆ ಕರ್ಕೊಂಡು ಬರ್ರಿ. ಹಾಗಾಗಿ ಅಲ್ಲೆಲ್ಲ ಬಸವ ಕಲ್ಯಾಣದಲ್ಲಿ ಮಕ್ಕಳು ಗವಿಗಳು ಮತ್ತು ಅನುಭವ ಮಂಟಪ ಪ್ರಾರಂಭ ಇದೆ. 620 ಕೋಟಿ ರೂಪಾಯಿ ಅನುಭವ ಮಂಟಪವನ್ನು ಪ್ರಾರಂಭ ಇದೆ. 770 ಕಂಬಗಳು, 770 ಕಲ್ಲಿನ ಕಂಬ ತಯಾರಾಗ್ಲತ್ತವೆ. ಅಂದರೆ 770 ಶರಣರು, ಒಬ್ಬ ಶರಣರಿಗೆ ಒಂದು ಕಂಬ, 770 ಕಂಬ. ಒಂದೊಂದು ಕಂಬಕ್ಕೆ ವಚನ ಅವರು ಮತ್ತು ಅವರು ಏನು ಕಾಯಕ ಮಾಡ್ತಾರೆ ಚಿತ್ರ ಇಷ್ಟು ತಯಾರಾಗ್ತದೆ. ಒಳಗಡೆ 3D 7D ಎಲ್ಲ ಅದರೊಳಗೆ ತಂತ್ರಜ್ಞಾನವನ್ನು ಅಳವಡಿಸ್ತಿದ್ದಾರೆ. ಮೊನ್ನೆ ಅಪ್ಪರು ಖರಗ್ಪುರಕ್ಕೆ ಹೋಗ್ಯಾರ. ಖರಗ್ಪುರ ಅಂದ್ರೆ ಕಲ್ಕತ್ತಾ, ಅಲ್ಲಿಗೆ ಹೋಗಿದ್ರು ಅಪ್ಪರು. ಅಲ್ಲಿ ಅನುಭವ ಮಂಟಪ ಒಳಗಡೆ ಈ ಪೂಜೆ ಹೆಂಗೆ ಮಾಡ್ಬೇಕು ಅನ್ನೋದನ್ನೇ ಕಲಿಸೋದು. ಅದರಲ್ಲಿ ವೈಜ್ಞಾನಿಕ ಹೆಂಗಿರ್ಬೇಕು. ಈ ನಮ್ಮ ಮಕ್ಕಳು ವಿಜ್ಞಾನಿ ಓದಿರ್ತಾರೆ, ಇದಕ್ಕೇನು ಪೂಜೆ ಮಾಡೋದೇನು ಲಾಭ ಸಿಗ್ತದ, ಲಿಂಗ ಯಾಕೆ ಕಪ್ಪದ, ಹೆಂಗೆ ಕೊಡ್ಬೇಕು, ಹೆಂಗೆ ದೃಷ್ಟಿಯೋಗ ಮಾಡಬೇಕು, ಹೆಂಗೆ ಮೆಡಿಟೇಷನ್ ಮಾಡಬೇಕು, ಇವೆಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರವನ್ನು ಅದಕ್ಕೆ ಸಿಗ್ತದೆ. ಆ ಒಂದು ಮೆಷನನ್ನು ತಯಾರು ಮಾಡ್ತಾ ಇದ್ದಾರೆ. ಅದು ಖರಗ್ಪುರಕ್ಕೆ ಅಲ್ಲಿ ಕೊಟ್ಟಿದ್ದಾರೆ. ಆ ಖರಗ್ಪುರ IIT ಕಾಲೇಜವರು ಈ ಪ್ರಾಜೆಕ್ಟನ್ನು ತಯಾರು ಮಾಡ್ತಾ ಇದ್ದಾರೆ. ಅಲ್ಲಿ ಅಪ್ಪರು ಹೋಗಿ ಹೆಂಗೇನು ಪೂಜೆ ಮಾಡಬೇಕು, ಏನೇನು ಆಯ್ತು ನಿಮ್ಮನ್ನು ಒಳಗೆ ಒಯ್ದು ಕೂಡಿಸ್ತಾರೆ. ಮತ್ತು ನೀವು ಏನು ಪೂಜೆ ಮಾಡಿರಿ ಏನಿಲ್ಲ ಅಂತ ಹೇಳ್ತದ ಮೆಷನ್. ಏನು ಅಂದರೆ ನಿಮ್ಮ ಮನಸ್ಸು ಏಕಾಗ್ರತೆ ಏನೇನದ ಅದನ್ನೆಲ್ಲ ಮೆಜರ್ಮೆಂಟ್ ಮಾಡಿನೇ ಹೇಳ್ತದೆ. ಈ ಲಿಂಗದ ಬಗ್ಗೆ ಮತ್ತು ಮನಸ್ಸಿನ ಬಗ್ಗೆ ನಿಮ್ಮ ಶಾಂತಿ ಎಷ್ಟದ, ಎಷ್ಟು ಲವಳಿಕೆ ಏನಂತರ ಚಂಚಲ ಏಟದ, ಎಷ್ಟು ಏಕಾಗ್ರತೆ ಆಗ್ಯದ, ಮತ್ತು ಈ ಕಣ್ಣಿನ ಪ್ರಭಾವಿತ ಏನೇನು ಆಗ್ತದ ಇದನ್ನೆಲ್ಲ ಹೇಳ್ತದೆ. ಇದು ಆ ಮಿಷನನ್ನು ಅನುಭವ ಮಂಟಪದಲ್ಲಿನ ಕೂಡಿಸ್ತಾ ಇದ್ದಾರೆ. ಈಗಾಗಲೇ ಅಂದರೆ 20 ನಿಮಿಷ ಪೂಜೆ ಮಾಡೋದು ಹೆಂಗೆ, ಆಮೇಲೆ 10 ನಿಮಿಷ ಶಿವಯೋಗ ಮಾಡೋದು, ದೃಷ್ಟಿಯೋಗ ಮಾಡೋದು ಹೆಂಗೆ, ಇನ್ನೊಂದು 10 ಮಿನಿಟ್ಸ್ ಮೆಡಿಟೇಷನನ್ನು ಮಾಡಿಸ್ತಾರೆ. ಅಂದರೆ ಟೋಟಲ್ 40 ನಿಮಿಷ ಆ ರೂಮ್ನಲ್ಲಿ ಮಾಡುವಂಥ ವ್ಯವಸ್ಥೆ ಅಲ್ಲಿ ಅನುಭವ ಮಂಟಪದಲ್ಲಿ ಈಗಾಗಲೇ ಟೆಂಡರ್ ಆಗಿದೆ. ಅದ್ರ ಒಳಗೆ ಹೆಂಗೆ ಕೊಡೋದು, ಈಗ ಹೊರಗಿನ ಪ್ರಪಂಚ ಮರೆಸ್ತದ್ರಿ ಅದು. ಅಂದ್ರೆ ಒಳಗೆ ಏನೂ ಬರಲ್ಲ, ಟವರ್ಗಿದ್ರೆ ಎಲ್ಲ ಬರಲ್ಲ, ಎಲ್ಲ ಬಂದುಬಿಡ್ತಾರೆ ಒಳಗೆ ನೋಡೋಣ. ಆ ರೇಂಜ್ ಒಳಗಿನ ಬರೋದು ಬಂದ್ ಮಾಡ್ತಾರೆ. ಈಗ ನಮ್ಮ ಮಠದಾಗ 2 ಅವ ಒಳಗೇನು ಪೂಜೆ ಮಾಡೋದವ ನೋಡ್ರಿ, ಅವು 2 ಹಿಂದಿನವ್ರು ಕಟ್ಟಿದ ಹೆಂಗೆ ಅದಾವೆ. ನೀವು ಒಳಗೆ ಹೋಗೋಣ ನಮ್ಮ ಫೋನ್ ರೇಂಜ್ ಬಂದುಬಿಡ್ತವೆ. ಅಂದರೆ ಆ ಒಂದು ತಂತ್ರಜ್ಞಾನವನ್ನು ಈಗ ಅವರು ಆಧುನಿಕವಾಗಿ ಇವರು ಮಾಡ್ತಾರೆ ಅಷ್ಟೇ. ಆ ಹಿಂದಿನವ್ರಿಗೆ ಕಲ್ಲಿನಾಗೆ ಮಾಡಿರು. ಈಗ ಇವರು ಈ ತಂತ್ರಜ್ಞಾನವನ್ನು ಅಳವಡಿಸಿ ಆ ಅನುಭವ ಮಂಟಪದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಹೆಸರುಗಳನ್ನು ಕೊಟ್ಟಾಗ ಒಳಗೆ ಅಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಅವರು ಮಾಡಿಕೊಡ್ತಾರೆ. ಹೆಂಗೆ ಪೂಜೆ ಮಾಡೋದು, ಹೆಂಗೆ ಕೊಡೋದು. ವಿದೇಶದವರು ಬರ್ತಾರೆ, ನಮ್ಮ ರಾಜ್ಯದವರು ಬರ್ತಾರೆ. ಅವರಿಗೆ ಹಿಂದಿ, ಇಂಗ್ಲೀಷ್, ಕನ್ನಡ 3 ಭಾಷೆಯಲ್ಲಿ ಅದು ಮಾಹಿತಿಯನ್ನು ಅದು ಕೊಡ್ತಾರೆ. ಅದು ಈಗಾಗಲೇ ಅನುಭವ ಮಂಟಪದಲ್ಲಿ ತಯಾರಾಗ್ತಾಯಿದೆ. ಹಾಗಾಗಿ ಅದನ್ನೆಲ್ಲ ನೋಡಲಿಕ್ಕೆ ನಿಮಗೆಲ್ಲ ಸಿಗ್ತಾ ಇದೆ. ಹಾಗಾಗಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಕಲ್ಯಾಣ ಕಾರ್ಯಕ್ರಮ ಬರಬೇಕು. ಹಾಗೆ ದಿನನಿತ್ಯ ಮತ್ತು ಈಗೆಲ್ಲ ನೀವು ಯಾಕೆ ಬಂದರೂ ಇರೋಕ್ಕಾಗಲ್ಲ. ಬರೀ ಅನುಭವ ಮಂಟಪ ಉತ್ಸವ ಅಲ್ಲ, ನೀವು ನಡಬರಕ್ಕೆ ಯಾಕೆ ಬಂದರೂ ಆ ಕಡೆ ಹೋಗಪ್ಪ ಬಂದು ಇರೋಕ್ಕೂ ವ್ಯವಸ್ಥೆ. ಈಗಾಗಲೇ ಒಂದು 6 ಕೋಟಿ 3 ಕೋಟಿ 2 ಬಿಲ್ಡಿಂಗ್ ಕಟ್ಟಾರಿ ವಸತಿ ಭಾಗಕ್ಕೆ. ಅಂದರೆ ಅಟ್ಯಾಚ್ ರೂಮ್, ಗೀಝರ್, ಕಾಟ್ ಎಲ್ಲನೇ ಕಟ್ಟಾರ. ಭಾಳ ಹೈಲಿ ಸ್ಟ್ಯಾಂಡರ್ಡ್. ಈಗಿನ ಕಾಲಕ್ಕೆ ಹೆಂಗೆ ಇರಬೇಕು ಹಂಗೆ ಕಟ್ಟಾರ. ಮಾವಿನ ಗಿಡದಾಗ ಆ ಕಡೆ ಮಾವಿನ ತೋಟದ ಅದರೊಳಗೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಒಂದು ಶರಣಧಾಮ, ಅನುಭವ ಮತ್ತು ಬಸವ ಭವನ, ವಚನಧಾಮ ಅಂತ 3 ಬಿಲ್ಡಿಂಗನ್ನು ಈಗಾಗಲೇ ಮಾಡಿದ್ದಾರೆ ಅಪ್ಪರು. ಮತ್ತು ದಾಸೋಗ ನಿರಂತರ ದಾಸೋಗ ಇಟ್ಟರು 24 hours into 7. ಯಾವಾಗಾಕೆ ಬರಬೇಕ ದಾಸೋಗ ಈಗ ನಿರಂತರ ನಡೀತವೆ. ಹೀಗಾಗಿ ಎಷ್ಟು ಜನ ಬಂದರೂ ದಾಸೋಗ. ಈಗಾಗಲೇ ಪ್ರತಿದಿನ 1,000 ಮಂದಿ ಬರಲತ್ತಾರೆ ಯಾತ್ರಿಕರು. ಈಗೇನು ನಮ್ಮಲ್ಲಿ ಗ್ಯಾರಂಟಿ ಅದಲ್ಲ, ಅದು ಕಾರ್ಡ್, ಅದು ಏನಂತಾರೆ ಆಧಾರ್ ಕಾರ್ಡ್, ಆ ಬಸ್ ಅದಲ್ಲ, ಅದಕ್ಕಾಗಿ ಎಲ್ಲರೂ ಅಲ್ಲಿ ಫ್ರೀಯಾಗಿ ಭಾಳ ಹೆಣ್ಮಕ್ಳು ಬರ್ತಾರೆ. ಪ್ರತಿದಿನ 1,000 ಜನ ಅಲ್ಲಿ ಬಂದು ಕಲ್ಯಾಣ ನೋಡಿ ದಾಸೋಹವನ್ನು ನಡೆದಿದೆ. ಹಾಗಾಗಿ ಪ್ರತಿದಿನ ನಾವು ಮಠದಿಂದ ರೊಟ್ಟಿ ಕಳಿಸ್ತೀವಿ 4-5 ಸಾವಿರ. ಹೀಗಾಗಿ ಈಗ ಏನು ಮಾಡಿದೆ ಅಂದ್ರೆ ಒಂದು ರೊಟ್ಟಿ ಮೆಷಿನ್ ಅಲ್ಲೇ ಇಟ್ಟಿದ್ದೆವು. ಯಾಕಂದರೆ ಈಗೆಲ್ಲ ಸ್ವಲ್ಪ ಶುಗರು ಎಲ್ಲ ಇರ್ತಾರೆ. ಬರೀ ಅನ್ನ ಸಾರು ಹುಗ್ಗಿ ಅಂದರೆ ಶುಗರ್ದಲ್ಲಿ ಸಮಸ್ಯೆ ಐತೆ ಅಂಥೇಳಿ ರೊಟ್ಟಿನೇ ವ್ಯವಸ್ಥೆ ಮಾಡ್ಯಾರಪ್ಪ. ಎನಿ ಟೈಮ್ ಬಂದ್ರೂ ಅಲ್ಲಿ ದಾಸೋಹನ
ಕಲ್ಯಾಣವಿದೆ. ನೀವು ಬಂದು ಆರಾಮಾಗಿರ್ಬೋದು. ಯಾವಾಗ ನಿಮ್ಮ ಮನ್ಯಾಗ ಗಂಡ ಹೆಂಡತಿ ಜಗಳ ಆಡಿದ್ರು ಬಂದು ಅಲ್ಲಿರ್ಬೋದು. ನಿಮ್ಮ ಮನ್ಯಾಗ ತಾಪಾಗ್ಯದಂದ್ರೆ ಬಂದು ಅಲ್ಲಿರೋದು. ಆರಾಮ 4 ದಿನ ಇದ್ದು ಎಲ್ಲ ನೋಡಿ ಮತ್ತು ನೀವು ಜಗಳನೇ ಆಡೋರು. ಬೇಡ ಕಲ್ಯಾಣ ಬರ್ತಾರೆ ಇವರು ಅಂತೇಳಿ ಬರ್ರಿ ನಮ್ಮ ಮನ್ಯಾಗ ಅಂತಾರವ್ರು. ಏನು ಅಷ್ಟು ಚಲೋ ಕಲ್ಯಾಣದ ವ್ಯವಸ್ಥೆ ಇದೆ. ಅದಕ್ಕೆ ತಾವೆಲ್ಲ ಬನ್ನಿ. 2 ದಿನವೂ ದಾಸೋಹ ಭಾಳ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಈಗಾಗಲೇ ಅನ್ನ ಸಾರು ಹುಗ್ಗಿ ಮತ್ತು ಶೇಂಗಿನ ಹೋಳಿಗೆ ಮಾಡ್ತಾರೆ. ತುಪ್ಪ ರೊಟ್ಟಿ ಈಗಾಗಲೇ 40,000 ರೊಟ್ಟಿ ರೆಡಿ ಆಗ್ಲತ್ತವೆ. 30,000 ಶೇಂಗಿನ ಹೋಳಿಗೆ ರೆಡಿ ಮಾಡತ್ತಾರೆ. ಹೋದ ಸಲ ಅಕ್ಕನ ಬಳವ್ರು ಬಾಲ್ಕಿ ಅಕ್ಕನ ಬಳವ್ರು 30,000 ಶೇಂಗಿನ ಹೋಳಿಗೆ ಮಾಡಿಕೊಟ್ಟಿದ್ರು. ಈ ಸಲ ಔರಾದವ್ರಿಗೆ ಕೊಟ್ಟಾರ. ಔರಾದ್ ತಾಲೂಕಿನ ಎಲ್ಲ ಅಕ್ಕನ ಬಳವ್ರು 30,000 ರೊಟ್ಟಿ ಅಂದರೆ ಶೇಂಗಿನ ಹೋಳಿಗೆ ಮಾಡ್ಕೊಂಡ್ರು ಅವ್ರು ಕಲ್ಯಾಣ. ಆಮೇಲೆ ಒಬ್ಬರು 5 ಕ್ವಿಂಟಲ್ ತುಪ್ಪ ಕೊಡ್ಲತ್ತಾರೆ, ಎಲ್ಲ ತುಪ್ಪ. ಹಾಗಾಗಿ ಹುಗ್ಗಿ ಅನ್ನ ಸಾರು ಮತ್ತು ಶೇಂಗಿನ ಹೋಳಿಗೆ ಆಮೇಲೆ ರೊಟ್ಟಿ ಪಲ್ಯ ಎಲ್ಲ ಸಮೃದ್ಧ ಮನೆಯೇ ನೆನಪಾಗೋದು ನಿಮಗೆ. ನೀವು ಕಲ್ಯಾಣಕ್ಕೆ ಬಂದ್ರೆ ಅಂದ್ರೆ ಮತ್ತೆ ಮನೆಗೆ ನೆನಪಾಗ್ಬಿಡುತ್ತೆ. ಹಂಗೆ ಕಲ್ಯಾಣದ ವೈಭವವಾಗಿ ತಯಾರಾಗಿರ್ತದೆ. ಅದಕ್ಕೆ ನೀವೆಲ್ಲರೂ ಬರ್ರಿ. ಮತ್ತು ಇವೆಲ್ಲ ಕಳ್ಕೊತೀರಿ ಮತ್ತೆ ಇಲ್ಲೇ ಕುಂತಾರೆ. ಏನು ಚಾನ್ಸ್ ಅದಾವ 23, 24 ಅದಾವ ಅವಕಾಶ. ಅದಕ್ಕೆ ಯಾರೂ ಕಳ್ಕೊಬೇಡ್ರಿ. ಮತ್ತು ಸಿಗೋರು ಹೌದಲ್ಲ. ಅದಕ್ಕಾಗಿ ಯಾವಾಗ ಅದಕ್ಕೆ ಹೇಳ್ತಾರಲ್ಲ ಗಾಳಿ ಬಿಟ್ಟಾಗ ತೋರಿಕೊಳ್ಳೋರು ಅಂತ ಹೇಳ್ತಾರಲ್ಲ ಅಂಬೇಡ್ಕರ್ ಚೌಡಯ್ಯನವರು. ಹಂಗಾಗಿ ಇದು ಶರಣರು ಅನ್ನೋದು ಗಾಳಿ ಅದ. ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಕಲ್ಯಾಣ ಕಾರ್ಯಕ್ರಮ ಬರ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹಾಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿ.